ಓಕೆ, ತುಂಬ ಮಂದಿ ಇದ್ದೇವೆ, ದೇವರಿಗೆ ಸ್ತೋತ್ರ. ನಮಗೆಲ್ಲರಿಗೂ ಬೇಕಾಗಿರುವುದು ಏನಂದರೆ ಜ್ಞಾನ. ಏನು ಬೇಕು ನಮಗೆ? ಈ ಲೋಕದ ಜ್ಞಾನ ಅಲ್ಲ, ಆಯಿತಾ? ನಾನು ಮಾತಾಡೋದು ಈ ಲೋಕದ ಜ್ಞಾನ ಅಲ್ಲ. ನಮಗೆ ಬೇಕಾಗಿರುವುದು ದೇವರ ಜ್ಞಾನ. ಎಲ್ಲರಿಗೆ ಈ ದೇವರ ಜ್ಞಾನ ಯೇಸು ಪ್ರಭು ಆಗಿದ್ದಾರೆ. ಯಾರಾಗಿದ್ದಾರೆ? ಯೇಸು ಪ್ರಭು ಆಗಿದ್ದಾರೆ, ಯೇಸು ಆಗಿದ್ದಾರೆ. ದೇವರ ಜ್ಞಾನ ಯಾರಾಗಿದ್ದಾರೆ? ಈ ಲೋಕದ ಜ್ಞಾನ ಅಲ್ಲ ಮಾತಾಡೋದು. ಈ ಲೋಕದ ಜ್ಞಾನ ಒಂದು ವೇಳೆ ನಮಗೆ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಏನು ಮಾಡುತ್ತೆ ಲೋಕದ ಜ್ಞಾನ? ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಮತ್ತು ಅದು ನಮ್ಮನ್ನು ನಾಶನದ ಹಾದಿಗೆ ಕೊಂಡೋಗುತ್ತೆ. ಎಲ್ಲಿ ಕೊಂಡೋಗುತ್ತೆ? ನಾಶಕ್ಕೆ. ನೆನಪಲ್ಲಿಡಬೇಕು, ಇದು ಬಹಳ ಮುಖ್ಯ. ಈ ಲೋಕದ ಜ್ಞಾನ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಏನು ಮಾಡುತ್ತೆ? ಮತ್ತು ಅದು ಎಲ್ಲಿ ಕೊಂಡೋಗುತ್ತೆ? ನಮ್ಮನ್ನು ನಾಶನಕ್ಕೆ. ಸೊ ನಾಶನದ ಹಾದಿಗೆ ಕೊಂಡೋಗಿ ನಾಶನಕ್ಕೆ ಕೊಂಡೋಗುತ್ತೆ. ಆದರೆ ಈ ದೇವರ ಜ್ಞಾನ, ಯಾರ ಜ್ಞಾನ? ಯೇಸು ಕ್ರಿಸ್ತರಾಗಿದ್ದಾರೆ, ಆಯ್ತಾ? ಈ ಜ್ಞಾನ ನಮ್ಮನ್ನು ವಿನಯಶೀಲರನ್ನಾಗಿ ಮಾಡುತ್ತೆ. ಏನು ಮಾಡುತ್ತೆ? ವಿನಯಶೀಲತೆ ಅಂದ್ರೇನು? ದೀನ ದಯಾಳರನ್ನಾಗಿ ಮಾಡುತ್ತೆ. ಆ ಥರ ವಿನಯಶೀಲರನ್ನಾಗಿ ಮಾಡುತ್ತೆ. ಮತ್ತು ನಮ್ಮನ್ನು ನಿತ್ಯ ಜೀವದ ಕಡೆಗೆ ಕೊಂಡೋಗುತ್ತೆ. ಎಲ್ಲಿ ಕೊಂಡೋಗುತ್ತೆ? ನಾಶನಕ್ಕೆ ಅಲ್ಲ, ಆಯ್ತಾ? ನಾಶನಕ್ಕೆ ಅಲ್ಲ, ನಿತ್ಯ ಜೀವದ ಕಡೆ ಕೊಂಡೋಗುತ್ತೆ. ಆದ್ದರಿಂದ ನಮಗೆ ಬೇಕಾಗಿರುವ ಜ್ಞಾನ ಯಾವುದು? ಸ್ವರ್ಗೀಯ ಜ್ಞಾನ, ದೇವರ ಜ್ಞಾನ. ಈ ದೇವರ ಜ್ಞಾನ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಎಲ್ಲರಿಗೆ ಹೇಳ್ತಾ ಇದ್ದೇನೆ, ಇದು ಬಹಳ ಮುಖ್ಯ. ಇದಕ್ಕಾಗಿ ನಾವು ಸ್ವಲ್ಪ ಏನು ಪಡಬೇಕಂದ್ರೆ ಆಸೆ ಪಡಬೇಕು. ಏನು ಪಡಬೇಕು? ಸ್ವಲ್ಪ ಬರಬೇಕು ಆಸೆ. ನಮಗೆ ಈ ಲೋಕದ ಜ್ಞಾನಕ್ಕೋಸ್ಕರ ಎಷ್ಟು ನಾವು ಕಷ್ಟಪಡ್ತೇವಲ್ವ? ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡ್ತಾರೆ, ಹೌದಾ? ಈ ಲೋಕದ ಜ್ಞಾನ ಅದು ಎಲ್ಲಿ ಕೊಂಡೋಗುತ್ತೆ? ನಾಶನಕ್ಕೆ ಕೊಂಡೋಗುತ್ತೆ, ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಇದರಲ್ಲಿ ಯಾವುದು ಕೂಡ ಚೇಂಜಸ್ ಇಲ್ಲ, ಆಯ್ತಾ? ಇದು ಕಟ್ಟಿಟ್ಟ ಬುತ್ತಿ, ಈ ಲೋಕದ ಜ್ಞಾನ. ಯಾಕೆಂದರೆ ಈ ಲೋಕದ ಅಧಿಪತಿ ಯಾರು? ಸೈತಾನ. ಸೈತಾನನ ಅಧೀನದಲ್ಲಿ ಯಾವುದೆಲ್ಲ ಇದೆ ಅದು ಎಲ್ಲ ಈ ಲೋಕ ಅವನ ಅಧೀನದಲ್ಲಿದೆ. ಸೊ ನಾವು ಅದನ್ನು ಪ್ರೀತಿಸುವುದಾದರೆ ಅದು ನಮಗೆ ಎಲ್ಲಿ ಕೊಂಡೋಗುತ್ತಂದರೆ ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ನಮಗೆ ನಾಶವನ್ನು ಕೊಡುತ್ತೆ. ನಿತ್ಯ ನರಕ, ನಿತ್ಯ ನಾಶ. ಈ ನಾಶ ಅಲ್ಲ, ನಾಳೆ ನಾವು ಸಾಯ್ತೇವೆ, ಈ ಮರಣ ತೊಂದರೆ ಇಲ್ಲ. ಈ ಮರಣ ಈಗ ನಾಳೆ ಬರುವ ಮರಣ. ಒಂದು ವೇಳೆ ನಾವು ಈ ಒಂದು ದೇವರ ಜ್ಞಾನದಲ್ಲಿದ್ದರೆ, ಈ ದೇವರ ಜ್ಞಾನ ಅಂದರೆ ಯೇಸು ಕ್ರಿಸ್ತರು ಅವರೊಂದಿಗಿದ್ದರೆ, ನಾವು ನಾಳೆ ಸತ್ರು ಕೂಡ ದೇವರ ದೃಷ್ಟಿಯಲ್ಲಿ ನಾವು ಒಂದು ನಿದ್ದೆಗೆ ಹೋಗಿದ್ದೇವೆ. ಎಲ್ಲಿ ಹೋಗಿದ್ದೇವೆ? ಒಂದು ವೇಳೆ ನಿದ್ರೆಗೆ, ಆಯಿತಾ? ನಾಳೆ ಮರಣ ನಾವು ಭಯಪಡಬೇಕಂತೆಲ್ಲ. ಇವತ್ತು ಮರಣ ಬರ್ಬೋದು, ಕಷ್ಟದಿಂದ ಬರ್ಬೋದು, ಸಂಕಷ್ಟದಿಂದ ಬರ್ಬೋದು, ಆಕ್ಸಿಡೆಂಟ್ ಆಗಿ ಬರ್ಬೋದು, ಮರಣ ಬರುತ್ತೆ. ಆದರೆ ನಾವು ಭಯಪಡಬೇಕಂತಿಲ್ಲ. ನಾವು ದೇವರ ದೃಷ್ಟಿಯಲ್ಲಿ ಎಲ್ಲಿ ಹೋಗ್ತೇವೆ? ನಿದ್ರೆಗೆ ಹೋಗ್ತೇವೆ ಅಷ್ಟೇ. ಆದರೆ ಈ ಲೋಕದಿಂದ ಒಂದು ವೇಳೆ ಆ ಒಂದು ದೇವರ ಜ್ಞಾನದಲ್ಲಿ ನಾವು ಇಲ್ಲದಿದ್ದರೆ, ನಾವು ಸತ್ತು ಹೋದರೆ ನಾವು ನಿದ್ರೆಗೆ ಹೋಗ್ತೇವೆ, ಹೌದು. ಆದರೆ ಅಲ್ಲಿಂದ ನಾವು ಹೋಗುವುದಿಲ್ಲ ಅಂದರೆ ನಿತ್ಯ ಮರಣಕ್ಕೆ. ನಿತ್ಯ ಮರಣ ಅಂದರೆ ಸೈತಾನನ ವಶಕ್ಕೆ ಹೋಗ್ತೇವೆ. ಅದಕ್ಕೋಸ್ಕರ ನೋಡಿ, ಈ ಜ್ಞಾನ ನಮಗೆ ಬೇಕು. ಈ ಜ್ಞಾನ ಯಾವುದು? ಲೋಕದ ಜ್ಞಾನಕ್ಕೋಸ್ಕರ ತಂದೆ ತಾಯಿಗಳು ಎಷ್ಟು ಕಷ್ಟಪಡಲ್ವಾ? ನೀವೆಲ್ಲ ಕಷ್ಟಪಡಲ್ವಾ? ಈ ಲೋಕದ ಜ್ಞಾನ ಏನಂದರೆ ಅಧಿಕಾರದ ವ್ಯಾಮೋಹ. ಈ ರಾಜಕಾರಣಿಗಳೆಲ್ಲ ಎಷ್ಟು ಕಷ್ಟಪಡಲ್ವಾ? ಏನಾದರೂ ಮಾಡಿ ಇದು ನಾನು ಪಡೀಲೇಬೇಕಂತ. ಆದರೆ ಅದು ಎಲ್ಲಿ ಕೊಂಡೋಗುತ್ತೆ? ಎಲ್ಲಿ? ನಾಶನಕ್ಕೆ. ಈ ಎಜುಕೇಷನ್ ಎಲ್ಲಿ ಕೊಂಡೋಗುತ್ತೆ? ನಾವು ಯೋಚಿಸ್ಬೋದು, ಈ ಲೋಕದ ಜ್ಞಾನ ನಮಗೆ ಎಲ್ಲಿ ಕೊಂಡೋಗಲ್ಲ. ಈ ಲೋಕದ ಜ್ಞಾನ ನಮಗೆ ಏನು ಮಾಡುತ್ತೆ ಅಂದರೆ ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಆದರೆ ಅದು ನಮಗೆ ಎಲ್ಲಿ ಕೊಂಡೋಗುತ್ತೆ ಅಂದರೆ ನೋಡಿ, ಅದಕ್ಕೋಸ್ಕರ ನಾವು ಎಷ್ಟು ಕಷ್ಟಪಡ್ತೇವೆ. ನಾವು ಬೇಕಾದರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೇವೆ. ನಾವು ಕೆಲವರು ಊಟ ಬಿಡ್ತಾರೆ, ಬಡಲ್ವಾ? ಕೆಲವರು ಈಗ ನಮ್ಮ ಮಿಸ್ಸಸ್ ಎಲ್ಲ ನೋಡುವಾಗ ಅವರು ಇಸ್ರೇಲಿಗೆ ಹೋಗ್ತಾರೆ, ಹೌದಲ್ವಾ? ಅಲ್ಲಿ ಹೋಗಿ ಗಂಡನನ್ನು ಬಿಟ್ಟು ಕೂಡ ಹೋಗ್ತಾರೆ. ಯಾಕೆ? ಈ ಲೋಕದ
ಜ್ಞಾನ ಸಂಪಾದಿಸ್ಲಿಕ್ಕೋಸ್ಕರ, ಈ ಲೋಕದ ಜ್ಞಾನ. ಹೌದಲ್ವಾ? ಮಕ್ಕಳು ನಮ್ಮ ವಿದ್ಯಾವಂತರಾಗಿ ಏನಾಗಬೇಕು? ದೊಡ್ಡವರಾಗಬೇಕು. ಇಲ್ಲಾಂದರೆ ಗಂಡಂದಿರು ಹೆಂಡತಿಯರನ್ನು ಬಿಟ್ಟು ಹೋಗಲ್ವಾ? ಯಾಕೆ? ಈ ಲೋಕದ ಜ್ಞಾನದಿಂದ ನನ್ನ ಮಗಳನ್ನು ತುಂಬಿಸಿ ಎಷ್ಟೊಂದು ಅಲ್ಲೊಂದು ತ್ಯಾಗ ಇದೆ ಅಲ್ವಾ? ಆದರೆ ಏಸು ಇದಕ್ಕೆ ನಾನು ಹೇಳುವುದಂದರೆ, ದೇವರ ಜ್ಞಾನಕ್ಕಾಗಿ ನಾವು ಎಷ್ಟು ಕಷ್ಟಪಡ್ತಾ ಇದ್ದೇವೆ. ಉಪವಾಸ ಎಲ್ಲ ಮಾಡುವುದು ಬೇಡ, ಆಯಿತಾ? ಉಪವಾಸ ಎಲ್ಲ ಬೇಡ ದೇವರಿಗೆ. ಈ ದೇವರ ಜ್ಞಾನಕ್ಕಾಗಿ ನಾವು ಎಷ್ಟು ಕಷ್ಟಪಡ್ತೇವೆ. ಅದರಿಂದ ಸ್ವಲ್ಪ ವಾಕ್ಯಗಳನ್ನು ಧ್ಯಾನಿಸೋಣ. ಸಿಗುತ್ತೆ. ಯಾರಿಗೆ ಸಿಗುತ್ತೆ ದೇವರ ಜ್ಞಾನ ಅಂದರೆ? ಹುಡುಕಿಕೊಳ್ಳುವವನಿಗೆ ಮಾತ್ರ ಸಿಗುತ್ತೆ, ಎಲ್ಲರಿಗೆ ಸಿಗಲ್ಲ, ಆಯಿತಾ? ಸಿಗುತ್ತಾ? ಈ ಜ್ಞಾನ ಬಹಳ ಮುಖ್ಯ. ಈ ಜ್ಞಾನ ನಿಮ್ಮಲ್ಲಿದ್ದರೆ, ಈ ಜ್ಞಾನನೇ ನಿಮ್ಮನ್ನು ದೇವರ ಮುಂದೆ ಶಕ್ತರನ್ನಾಗಿ ನಿಲ್ಲುವಂತೆ ಮಾಡುತ್ತೆ, ಆಯ್ತಾ? ಈ ಜ್ಞಾನ ಅಂದರೆ ಯೇಸು. ಸೊ ನಾವು ನೋಡೋಣ, ಜ್ಞಾನೋಕ್ತಿಗಳು ಅಧ್ಯಾಯ 2ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದುವ. 2ನೇ ವಾಕ್ಯದಿಂದ ಓದೋಣ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 2ನೇ ವಾಕ್ಯದಿಂದ. ಜ್ಞಾನದ ಕಡೆಗೆ ಕಿವಿಗೊಡು. ಯಾರ ಕಡೆಗೆ? ಆ ಜ್ಞಾನದ ಕಡೆಗೆ ಅಂದರೆ ದೇವರ ಜ್ಞಾನ ಯೇಸು ಕ್ರಿಸ್ತರಾಗಿದ್ದಾರೆ. ಆ ಜ್ಞಾನದ ಕಡೆಗೆ ಕಿವಿಗೊಡು. ವಿವೇಕದ ಕಡೆಗೆ ಆ ವಿವೇಕದ ಕಡೆಗೆ ನಿನ್ನ ಮನವನ್ನು ತಿರುಗಿಸು. ಅಂದರೆ ದೇವರ ವಿವೇಕತನ ಮತ್ತು ದೇವರ ಜ್ಞಾನ ಯೇಸು ಕ್ರಿಸ್ತರಾಗಿದ್ದಾರೆ, ಅಲ್ಲಿ ತಿರುಗಿಸು. ಓಕೆ. ಮುದ್ದಿಗಾಗಿ ಮೊರೆಯಿಡು, ವಿವೇಕಕ್ಕಾಗಿ ಕೂಗಿಕೊಳ್ಳು. ಹೇಗೆ ಹುಡುಕ್ಬೇಕಂತೆ? ನಾವು ಹಣ ಹುಡುಕ್ಲಿಕ್ಕೋಸ್ಕರ ಹಣ ಹೇಗೆ ಹುಡುಕ್ತೇವೆ? ನಾವು ಹಣ ಸಂಪಾದನೆ ಮಾಡಲಿಕ್ಕೆ ಎಲ್ಲ ಎಷ್ಟು ಪರಿಶ್ರಮ ಪಡ್ತೇವೆ, ಹೌದಲ್ವಾ? ಪಡಲ್ವಾ? ಇದು ಕೂಡ ಸ್ವಲ್ಪ ಕಷ್ಟಪಡಬೇಕು. ಕಷ್ಟಪಡುವವನಿಗೆ ಸಿಗುತ್ತೆ. ಹಣದಂತೆ ಅದನ್ನು ಹುಡುಕು, ನಿಧಿಯಂತೆ ಅದನ್ನು ತಡಕು. ಆಗ ಅರಿತುಕೊಳ್ಳುವೆ ದೈವ ಭಯವನ್ನು, ಪಡೆದುಕೊಳ್ಳುವೆ ದೈವ ಜ್ಞಾನವನ್ನು. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಯಾವಾಗ ನೀನು ಯೇಸುವನ್ನು ಹುಡುಕ್ತಿ, ದೇವರ ಜ್ಞಾನ ಯೇಸು ಆಗಿದ್ದಾರೆ, ದೇವರ ಆ ಒಂದು ವಿವೇಕತನ ಯೇಸು ಆಗಿದ್ದಾರೆ. ಯಾವಾಗ ಅದನ್ನು ಹಣದಂತೆ ಹುಡುಕ್ಲಿಕ್ಕೆ ನೀನು ಪ್ರಯತ್ನ ಪಡ್ತಿ, ಯಾವಾಗ ಅದನ್ನು ಆ ಒಂದು ನಿಧಿಯಂತೆ ತೊಡಕ್ಲಿಕ್ಕೆ ನೀನು ಶ್ರಮ ಪಡ್ತಿ, ಆಗ ಏನಾಗುತ್ತೆ ಅಂದರೆ, ನೋಡಿ ಏನಾಗುತ್ತೆ ಅಂದರೆ, ದೈವ ಭಯ, ದೇವರ ಭಯ ಇದು ಬಹಳ ಮುಖ್ಯ. ಇದು ನಮ್ಮಲ್ಲಿ ಇಲ್ಲ. ಇದು ಎಲ್ಲಿಂದ ಬರುವುದಂದರೆ ದೇವರ ಜ್ಞಾನದಿಂದ ಬರುವುದು, ದೇವರ ಭಯ. ಈ ಭಯ ನಮ್ಮಲ್ಲಿದ್ದರೆ ನಾವು ಪಾಪ ಮಾಡಲ್ಲ. ಏನು ಮಾಡಲ್ಲ? ಅಲ್ಲೆಲ್ಲೂ ಹೇಳಿದರೆ ಪಾಪ ಮಾಡ್ತೇವೆ, ಆಯಿತಾ? ಆದರೆ ಇದು ಬರಬೇಕು, ದೇವರ ಜ್ಞಾನ ನಮ್ಮಲ್ಲಿದ್ದರೆ ನಮ್ಮ ಒಳಗಡೆ ಏನು ಬರುತ್ತೆ? ದೈವ ಭಯ ಬರುತ್ತೆ. ಅದೇ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ ಬ್ರದರ್. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ. ದೇವರ ಜ್ಞಾನ, ಭಯಭಕ್ತಿಯೇ ಜ್ಞಾನದ ಮೂಲ. ಸೊ ಇಲ್ಲಿ ಸ್ವಲ್ಪ ಉಲ್ಟಾಗಿದೆ, ಇರಲಿ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಎರಡೂ ಒಂದೇ. ಭಯಭಕ್ತಿಯೇ, ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನದ ಮೂಲ. ಈ ಒಂದು ದೈವ ಭಯ ಬಂದರೆ ನಮ್ಮ ಮಕ್ಕಳ ಬಗ್ಗೆ ನಾವು ತಲೆ ಕೆಡಿಸುವುದು ಬೇಡ. ನಾನು ಈಗ ಯಂಗ್, ಹೌದಲ್ವಾ? ನಾನೊಬ್ಬ ಯಂಗ್. ನನ್ನ ಮದುವೆ ಆದ ಹುಡುಗಿಯೇನು ಯಂಗ, ಹೌದಲ್ವಾ? ಏನು ಹೇಳ್ತಾರೆ? ಯುವಕ, ಹೌದಲ್ಲ? ನಾವು ನನ್ನ ಈ ಒಂದು ದೈವ ಭಯ ನನ್ನ ಒಳಗಡೆ ಮತ್ತು ನನ್ನ ಮಡದಿ ಒಳಗಡೆ ಬಂದರೆ, ದೈವ ಭಯ ಬಂದರೆ, ನಾವು ಮಡದಿಯನ್ನು ಎಲ್ಲಿ ಬೇಕಾದರೆ ಹೋಗಂತ ಹೇಳಲಿಕ್ಕೆ ಆಗುತ್ತೆ. ಯಾಕೆ ಗೊತ್ತುಂಟಾ? ಅವರು ಪಾಪ ಮಾಡಲ್ಲ, ಕೆಟ್ಟತನವನ್ನು ಮಾಡಲ್ಲ. ಯಾವ ಭಯ? ದೈವ ಭಯ. ಅಲ್ಲಿಯೂ ಅಲ್ಲ. ನನಗೆ ಎಲ್ಲ ಬೈಬಲ್ ಗೊತ್ತಿದೆ, ಅದಲ್ಲ ನಾನು ಮಾತಾಡೋದು. ಇದಲ್ಲ, ನನಗೆಲ್ಲ ಬೈಬಲ್ ಗೊತ್ತಿದೆ, ನನಗೆ ಬೋಧನೆ ಮಾಡಲಿಕ್ಕೆ ಗೊತ್ತಿದೆ, ನನಗೆ ಎಲ್ಲ ಆಡಲಿಕ್ಕೆ ಗೊತ್ತಿದೆ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿದೆ, ಎಲ್ಲ ಅದಲ್ಲ ನಾನು ಹೇಳೋದು. ಈ ದೈವ ಭಯ ನನ್ನಲ್ಲಿ ಬಂದರೆ, ದೇವರ ಭಯ ನನ್ನಲ್ಲಿ ಬಂದರೆ, ನನ್ನ ಮಡದಿಯನ್ನು ಎಲ್ಲಿ ಬೇಕಾದರೆ ಕಳಿಸ್ಬೋದು. ಯಾಕೆಂದರೆ ಅವಳೆಲ್ಲ ಒಳಗಡೆ ಏನಿದೆ? ದೇವರ ಭಯ ಇರುತ್ತೆ. ಅವಳು ಪಾಪ ಮಾಡಲ್ಲ, ದೇವರ ವಿರುದ್ಧ ಅವಳು ಹೋಗಲ್ಲ. ಒಂದು ವೇಳೆ ಅವರು ದೇವರ ವಿರುದ್ಧ ಹೋಗದಿದ್ದರೆ ಅವಳು ತನ್ನ ಗಂಡನ ವಿರುದ್ಧ ಹೋಗ್ತಾಳ? ಹೋಗಲ್ಲ. ನಾನು ಕೂಡ ಹೋಗಲ್ಲ. ಅವನು ಪ್ರಾಮಾಣಿಕನಾಗಿರ್ತಾನೆ. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಲ್ಲಿ ಏನಿರ್ತಾನೆ?
ಪ್ರಾಮಾಣಿಕ. ಇವತ್ತು ನಮ್ಮಲ್ಲಿ ನಾವು ನಮಗೆ ಕೇಳೋಣ, ನಾನೊಬ್ಬ ಮನೆಯ ಒಬ್ಬ ಯಜಮಾನ ಆಗಿದ್ದೇನೆ, ಮನೆಯ ಒಬ್ಬ ದೊಡ್ಡ ಮಗನಾಗಿದ್ದೇನೆ, ಸಮಾಜದಲ್ಲಿ ಒಬ್ಬ ಸೇವಕನಾಗಿದ್ದೇನೆ, ಕೆಲಸ ಕಾರ್ಯಗಳಲ್ಲಿ ಒಬ್ಬ ಕೆಲಸಗಾರನಾಗಿ ನಾನು ಕೆಲಸ ಮಾಡ್ತೇನೆ. ನಿಜವಾಗಿ ನನ್ನಲ್ಲಿ ಪ್ರಾಮಾಣಿಕತೆ ಇದೆಯಾ? ನಾವು ಈ ಬೇರೆಯವರನ್ನು ಕಂಪೇರ್ ನೋಡುವುದು ಬೇಡ. ಇವರಿಗಿಂತ ನಾನು ಬೆಟರ್ ಅದಲ್ಲ. ದೇವರ ವಾಕ್ಯದ ಆಧಾರದ ಮೇಲೆ ನಾವು ಕಂಪೇರ್ ಮಾಡಬೇಕು. ಸುಮ್ಮನೆ ಇವರನ್ನು ನೋಡುವಾಗ ಇವನಿಗಿಂತ ನಾನು ಬೆಟರ್ ಇದ್ದೇನೆ ನೀವು ನೋಡ್ಬೋದು. ಯಾಕೆಂದರೆ ಮೇ ಬಿ ಇವನು ತನ್ನ ತಂದೆ ತಾಯಿಗೆ ಒಂದು ದೀನನಾಗಿ ನಡೆಯಲ್ಲ, ನಾನು ನಡೀತೇನೆ. ಸೊ ಅದಲ್ಲ, ದೇವರ ವಾಕ್ಯಕ್ಕೆ ನಾವು ಸರಿಯಾಗಿ ನೋಡಬೇಕು. ಅದಕ್ಕೆ ಆಧಾರವಾಗಿ ನೋಡುವಾಗ ನಮ್ಮಲ್ಲಿ ನಿಜವಾಗಿ ಆ ಪ್ರಾಮಾಣಿಕತೆ ಇದೆಯಾ? ಇಲ್ಲ. ಯಾಕೆ ಇಲ್ಲ ಅಂದರೆ ದೇವರ ಮೂಲ ಜ್ಞಾನ ಇದೆ ಅಲ್ವಾ, ಅದು ಯೇಸು ಕ್ರಿಸ್ತರಾಗಿದೆ, ಅದು ನನ್ನಲ್ಲಿ ಇಲ್ಲ. ಅದಕ್ಕಾಗಿ ನಾನು ಆಸೆ ಪಡಲಿಲ್ಲ. ನಾನೇ ಆಸೆ ಪಟ್ಟದ್ದು ಯಾವುದಂದರೆ, ನಾವು ಪ್ರಾರ್ಥನೆಗೆ ಹೋಗುವುದು ಕೂಡ, ಚರ್ಚಿಗೆ ಹೋಗುವುದು ಕೂಡ ಈ ಲೋಕದ ಜ್ಞಾನಕ್ಕಾಗಿ ಪ್ರಾರ್ಥನೆ. ಈ ಲೋಕದ ಜ್ಞಾನ ಅಳಿದು ಹೋಗುವ ಈ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಳಿದು ಹೋಗದಂಥ ಒಂದು ಜ್ಞಾನ ಇದೆ, ಅದು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಎಷ್ಟು ಜನ ನೀವು ಮತ್ತೆ ನಾನು ಇದಕ್ಕಾಗಿ ತವಕ ಪಡ್ತಾ ಇದ್ದೇವೆ, ಇದಕ್ಕಾಗಿ ನಿಜವಾಗಿ ಆಸೆ ಪಡ್ತಾ ಇದ್ದೇವೆ. ನೀವು ನಿಮಗೆ ಕೇಳಿ, ನಾನು ನನಗೆ ಕೇಳ್ತಾ ಇದ್ದೇನೆ. ನಿಜವಾಗಿಯೂ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ನನಗೆ ಆ ಒಂದು ಅಳಿದು ಹೋಗದ ಅಪ್ಪ ದೇವ ನಿಮ್ಮ ಜ್ಞಾನ ಬೇಕು, ಅದು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ, ಅದು ನನಗೆ ಬೇಕು ಎಂಬುದಾಗಿ ನಾವಿಲ್ಲಿ ಕೂತ್ಕೊಂಡಿದ್ದೇವ. ಒಂದು ವೇಳೆ ಅದಕ್ಕಾಗಿ ನಾವು ಕೂತ್ಕೊಂಡಿದ್ರೆ ಈ ಲೋಕದ ಯಾವುದೂ ಕೂಡ ಆಸೆ ಆಮಿಷಗಳಿಗೆ ನಾವು ಒಳಗಾಗಲ್ಲ. ಯಾಕೆಂದರೆ ಇವತ್ತಿನ ಶುಭ ಸಂದೇಶ ಯೇಸುವಿನಲ್ಲಿ ಏನಿದೆ ಅಂದರೆ, ಇವತ್ತಿನ ಶುಭ ಸಂದೇಶ ಹೇಳುವುದಾದರೆ ಚರ್ಚ್ ರೀಡಿಂಗ್, ಇವತ್ತಿನ ಶುಭ ಸಂದೇಶ ಹೇಳುತ್ತೆ ಯೇಸು ಜೀವವಾಗಿದ್ದಾರೆ, ಯೇಸುವಿನಲ್ಲಿ ಪುನರುತ್ಥಾನ ಇದೆ. ಅನೇಕ ಕ್ರೈಸ್ತರಲ್ಲಿ ಅವರು ತಪ್ಪು ಯೋಚಿಸಿದ್ರು ಪರವಾಗಿಲ್ಲ, ಈ ಒಂದು ವಿಶ್ವಾಸವಿಲ್ಲ, ಈ ಒಂದು ಓಪಿಲ್ಲ. ಅವರು ಯೇಸುವಿನಲ್ಲಿ ನೋಡ್ತಾ ಇರುವುದು ಏನಂದರೆ ಲೌಕಿಕವಾಗಿ ನೋಡ್ತಾ ಇದ್ದಾರೆ. ಯೇಸುವನ್ನು ಏನು ನೋಡ್ತಾ ಇದ್ದಾರೆ? ಯಾಕೆ ಲೌಕಿಕವಾಗಿ ನೋಡ್ತಾ ಇದ್ದ ಅಂದರೆ, ಅವರಲ್ಲಿರುವುದು ಈ ಲೋಕದ ಜ್ಞಾನ. ಲೋಕದ ಜ್ಞಾನ ಯೇಸುವಿನಲ್ಲಿ ಯೇಸು ನನಗೆ ಏನು ಕೊಡ್ತಾರೆ? ನನ್ನ ಎಲ್ಲ ಸಾಲ ತೀರಿಸ್ತಾರೆ. ಯೇಸುವಿನ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಇದೆ, ನನಗೆ ಹಣ ಬೇಕು, ಹಣ ಕೊಡ್ತಾರೆ. ನನಗೆ ಮನೆ ಇಲ್ಲ, ಮನೆ ಕೊಡ್ತಾರೆ. ಇದು ಆದರೆ ಈ ಒಂದು ಆತ್ಮಿಕವಾದ ಜ್ಞಾನ ನಮ್ಮಲ್ಲಿದ್ದರೆ ನಮಗೆ ಒಂದು ಗೊತ್ತಾಗುತ್ತೆ, ಯೇಸುವಿನಲ್ಲಿ ನನ್ನ ಜೀವ ಇದೆ. ನನ್ನ ಜೀವ ಎಲ್ಲಿದೆ? ನಾನು ನಿತ್ಯ ಜೀವವಾಗಿ ಚಿರಂಜೀವಿಯಾಗಿ ನಾನು ದೇವರ ಮುಂದೆ ನಿಲ್ಬೇಕಾದ್ರೆ ಈ ಜೀವ ನನಗೆ ಬಹಳ ಮುಖ್ಯ. ಆಗ ಪ್ರೈಸ್ ಅಂಡ್ ವರ್ಷಿಪ್ ಮಾಡುವಾಗ ಬ್ರದರ್ ಭಾರಿ ಚೆನ್ನಾಗಿ ಹೇಳ್ತಿದ್ರು. ಆ ಒಂದು ಕಾರ್ ಆಕ್ಸಿಡೆಂಟ್ ಆದಾಗ ಆ ಕಾರಿಗೆ 1 ಲಕ್ಷ ಫೈನ್ ಕೊಟ್ಟಿದ್ದಾರೆ, ನನ್ನಲ್ಲಿರುವುದು 2,000, ನಾನು ಎಲ್ಲಿಂದ ತರುವುದು 1 ಲಕ್ಷ? ಪ್ರಿಯರೇ, ಇದು ಅಂದರೆ ನಮ್ಮ ಯಾವುದೇ ಪುಣ್ಯ ಕಾರ್ಯಗಳು ಕೂಡ ಈ ಜೀವವನ್ನು ಅಂದರೆ ನಿತ್ಯ ಜೀವವನ್ನು ನಮಗೆ ಕೊಡಲ್ಲ. ನಮ್ಮ ಯಾವುದೇ ಪುಣ್ಯ ಕಾರ್ಯಗಳು ನಮಗೆ ನಿತ್ಯ ಜೀವವನ್ನು ಕೊಡಲ್ಲ, ನೆನಪಲ್ಲಿಡಬೇಕು. ಆದರೆ ಯೇಸು ಮಾಡಿದ ಒಂದು ಪುಣ್ಯ ಕಾರ್ಯ ಇದೆ ಅಲ್ಲ, ನನಗಾಗಿ ಅವರು ಏನು ಮಾಡಿದ್ದಾರೆ? ಶಿಲುಬೆಯಲ್ಲಿ ಸತ್ತಿದ್ದಾರೆ. ಈ ಪುಣ್ಯ ಕಾರ್ಯ ನಾನು ವಿಶ್ವಾಸ ಬಿಡುವುದರಿಂದ ಆ ಪುಣ್ಯ ಕಾರ್ಯ ಏನು ಮಾಡಬೇಕು? ನಾನು ವಿಶ್ವಾಸ ಬಿಡಬೇಕು. ನಾನು ಕಷ್ಟಪಡಬೇಕಂತೆಲ್ಲ, ನಾನೇನು ಮಾಡಬೇಕು? ಆ ವಿಶ್ವಾಸ ನನ್ನನ್ನು ದೇವರ ಸನ್ನಿಧಿಯಲ್ಲಿ ಮುಂದೆ ನಿಲ್ಲುವಂತೆ ಮಾಡುತ್ತೆ. ನಾವೇನು ಮಾಡಬೇಕು? ನಾವೇನು ಮಾಡ್ತೇವೆ? ಇದು ನಾವು ಏನು ಮಾಡ್ತೇವೆ ಅಂದರೆ ಇದಕ್ಕೋಸ್ಕರ ಶ್ರಮ ಪಡ್ತೇವೆ. ಈ ನಿತ್ಯ ಜೀವ ಪಡೆಯಲಿಕ್ಕೋಸ್ಕರ ನಾವು ಶ್ರಮ ಪಡ್ತಾ ಇದ್ದೇವೆ. ಅನೇಕರು ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ಎಷ್ಟು ಕಷ್ಟಪಟ್ಟರು ಕೂಡ, ಯಾಕೆ ಅಂದರೆ ದೇವರು ಮೆಚ್ಚುವುದು ಒಬ್ಬರನ್ನೇ, ಅದು ತಮ್ಮ ಮಗನನ್ನು ಮಾತ್ರ. ಆ ಮಗನನ್ನು ಯಾರೆಲ್ಲ ಸ್ವೀಕಾರ ಮಾಡಿದ್ದೀರಿ ಅವರೆಲ್ಲರನ್ನು ದೇವರು ಮೆಚ್ತಾರೆ. ಈ ಬೈಬಲ್ ದೇವರ ವಾಕ್ಯ ಹೇಳುವುದಷ್ಟೇ, ಇಡೀ ಬೈಬಲ್ ಹೇಳುವುದಷ್ಟೇ, ಬೇರೆ ಏನಿಲ್ಲ. ದೇವರ ವಾಕ್ಯ ಹೇಳುತ್ತೆ, 3ನೇ ಯೋಹಾನನ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯ ಏನು ಹೇಳುತ್ತೆ? ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿರೆಂದರೆ, ಅಂದರೆ ನನ್ನನ್ನು ಮತ್ತು ನಿನ್ನನ್ನು ಎಷ್ಟಾಗಿ ಪ್ರೀತಿಸಿರೆಂದರೆ ತಮ್ಮ ಏಕೈಕ ಪುತ್ರನನ್ನು ಏನು ಮಾಡಿದರು? ದಾರೆರೆದರು.
ಆತನಲ್ಲಿ ಯಾರೆಲ್ಲ ವಿಶ್ವಾಸವಿಡ್ತಾರೆ ಅವರಿಗೆ ಏನು ಕೊಡ್ತಾರೆ? ನಿತ್ಯ ಜೀವ. ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ಮಾತ್ರ ನಿತ್ಯ ಜೀವ. ವಿಶ್ವಾಸವಿಡದಿದ್ದವರಿಗೆ, ನಾನು ನನ್ನ ಕೆಲಸ ಕಾರ್ಯದಲ್ಲಿ ವಿಶ್ವಾಸವಿಡ್ತೇನೆ ಅಂತ ಹೇಳಿದವರಿಗೆ ನಿತ್ಯ ಜೀವ ಇಲ್ಲ. ಎಲ್ಲಿ ಬರೆದಿದ್ದಾರಾ ಆಗಿ ರೀತಿ? ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಯಾರೆಲ್ಲ ವಿಶ್ವಾಸ ಬಿಡ್ತೀರಿ, ಅದಕ್ಕೋಸ್ಕರ ಈ ಜ್ಞಾನ ನಮಗೆ ಬಹಳ ಮುಖ್ಯ. ನೋಡಿ, ನಾವು ಸ್ವಲ್ಪ ಧ್ಯಾನಿಸೋಣ. ಈ ಲೋಕದ ಜ್ಞಾನ ನಮ್ಮನ್ನು ಏನು ಮಾಡುತ್ತೆ ನೋಡುವ. ಇದು ಎಲ್ಲಿಂದ ಬಂದದ್ದು? 1 ಯೋಹನ 2ನೇ ಅಧ್ಯಾಯ ನಾವು ನೋಡುವಾಗ ಈ ಜ್ಞಾನ, ನಾನು ಆಗ ಅಲ್ಲಿ ಕಂಟಿನ್ಯೂ ಮಾಡಬೇಕಿತ್ತು, ಮರೆತು ಬಿಟ್ಟೆ. ಎಸ್, 1 ಯೋಹನ 2ನೇ ಅಧ್ಯಾಯ 15ರಿಂದ ಸ್ವಲ್ಪ ಓದಿ ಬ್ರದರ್. ಲೋಕಕ್ಕೂ ಲೌಕಿಕವಾದಗಳಿಗೂ ನೀವು ಇದು ಬಹಳ ಮುಖ್ಯ. ಲೋಕ ಮತ್ತು ಲೌಕಿಕವಾದಿಗಳು, ಲೌಕಿಕವಾದುಗಳಿಗೆ ಅಂದರೆ ಲೋಕ ಮತ್ತು ಲೋಕದ ಲೌಕಿಕವಾದುಗಳು ಏನಂದರೆ ಲೋಕದ ಜ್ಞಾನನೇ ಇಟ್ಕೊಳ್ಳಿ. ಇದಕ್ಕೆ ನೀವು ಏನು ಮಾಡಬಾರ್ದು? ಒಲಿಬಾರ್ದು. ನಾವು ಒಲಿತಾ ಇದ್ದೇವಲ್ಲ, ಒಲಿತಾ ಇದ್ದೇವೆ, ಒಲಿಯಬಾರದು. ಈ ಲೋಕವನ್ನು ಒಲಿದರೆ ಈ ಲೋಕವನ್ನು ನೀವು ಒಲಿತಾರೆ. ಈ ಲೋಕ ಬೇಕು, ಈ ಲೋಕದ ಜ್ಞಾನ ಬೇಕು, ನನಗೆ ಬಹಳ ಮುಖ್ಯ. ಈ ಲೋಕದ ಜ್ಞಾನ ನಮ್ಮನ್ನು ಏನಾಗಿಸ್ತೈತೆ ಅಂದರೆ ಮೂರ್ಖರನ್ನಾಗಿ ಮಾಡುತ್ತೆ, ಅಷ್ಟೇ ಹೇಳ್ತೇನೆ. ಒಂದು ವೇಳೆ ಈ ಲೋಕದ ಜ್ಞಾನವನ್ನು ನೀವು ಒಲಿದ್ರೆ ದೇವರಲ್ಲಿ ದೇವರಲ್ಲಿ ಪ್ರೀತಿ ಇಲ್ಲ, ಒಲವಿಲ್ಲ. ಒಲವು ಬೇಕು ನಮಗೆ. ಯಾರಲ್ಲಿ? ದೇವರಲ್ಲಿ. ನಾವು ದೇವರನ್ನು ಮತ್ತು ಲೋಕವನ್ನು ಒಟ್ಟಾಗಿ ಪ್ರೀತಿಸಲಿಕ್ಕೆ ಆಗಲ್ಲ. ಒಂದೇ ನೀನು ಲೋಕವನ್ನು ಪ್ರೀತಿಸಬೇಕು, ಇಲ್ಲಾದರೆ ದೇವರನ್ನು ಪ್ರೀತಿಸಬೇಕು. ಎರಡು ನಾವೇನು ಮಾಡ್ತೇವೆ ಅಂದರೆ, 2 ದೋಣಿಯಲ್ಲಿ ಕಾಲಿಟ್ಟು ಹೋಗ್ತಾ ಇದ್ದೇವೆ. ಅದು ಎಲ್ಲಿ ಏನಾಗುತ್ತೆ? ನೀರಲ್ಲಿ ಮುಳುಗಿ ಬಿಡಿಸುತ್ತೆ ನಮ್ಮನ್ನು. ಹೌದಾ? ದೇವರ ವಾಕ್ಯ ಕೂಡ ಹೇಳುತ್ತೆ, ದ್ರವ್ಯಕ್ಕೂ ದೇವರಿಗೂ ಒಲಿಯುವುದಿಲ್ಲ. ಆಯ್ತಾ? ಒಂದು ವೇಳೆ ನೀವು ದ್ರವ್ಯ ಅಂದರೆ ಈ ಲೋಕ, ಹಣದ ಆಸೆ, ವ್ಯಾಮೋಹ. ಆಮೇಲೆ ಏನು ಹೇಳುತ್ತೆ? ಒಂದು ವೇಳೆ ಈ ಲೋಕವನ್ನು ಒಲಿದರೆ ನಿಮಗೆ ದೇವರಲ್ಲಿ, ಪಿತನಲ್ಲಿ ನಿಮಗೆ ಒಲವಿಲ್ಲ, ಪ್ರೀತಿ ಇಲ್ಲ. ಸುಮ್ಮನೆ ಅಲೆಲುಯ 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 ಹೂ ಇಡುವುದು ಎಲ್ಲ ಮಾಡ್ಬೋದು, ಸುಮ್ಮನೆ ಕ್ರಾಸ್ ಇಟ್ಕೊಂಡು ಈಗೆಲ್ಲ ಹೋಗ್ಬೋದು. ಆದರೆ ಒಲವಿಲ್ಲ. ಒಲವು ಎಲ್ಲಿಂದ ಬರುವುದು ಅಂದರೆ, ದೇವರು ನಮ್ಮಿಂದ ಏನು ಬಯಸ್ತಾರೆ ನಿಮ್ಮ ಹೃದಯ ಏನು? ನಾವು ಹೃದಯ ಕೊಡಲಿಕ್ಕೆ ತಯಾರಿದ್ದೇವ? ಹೃದಯ ಕೊಡಲಿಕ್ಕೆ ತಯಾರಿದ್ದೇವ ದೇವರಿಗೆ? ನನ್ನ ಹೃದಯದಲ್ಲಿ ಯೇಸು ಮಾತ್ರ ಜಾಗ. ಹೇಳಲಿಕ್ಕೆ ಆಗುತ್ತಾ ನಮಗೆ? ನಮ್ಮ ಹೃದಯದಲ್ಲಿ ಈಗೇನಿದೆ? ನನ್ನ ಹೃದಯದಲ್ಲಿ ಹಣದ ವ್ಯಾಮೋಹ ತುಂಬಿ ತುಳುಕ್ತಾ ಇದೆ. ಇಲ್ಲಿ ನಾನೇನು ಮಾಡ್ತೇನೆ? ಪ್ರೀಚಿಂಗ್ ಮಾಡ್ತಾ ಇದ್ದೇನಲ್ಲ, ಬೇರೆಯವರಿಗೆ ಶುಭ ಸಂದೇಶವನ್ನು ಸಾರುವ ಈ ಗುರು, ಬೋಧಕ ಇಲ್ಲಿ ಒಳಗಡೆ ತುಂಬಿದೆ. ಏನು? ಈಗ ದೇವರ ವಾಕ್ಯದ ಮುಂದೆ ನೋಡುವಾಗ ಈ ಹಣದ ವ್ಯಾಮೋಹ ಇದ್ದವನಿಗೆ ದೇವರಲ್ಲಿ ಒಲವಿದೆಯಾ? ಹೃದಯದಲ್ಲಿ ಏನಿದೆ? ಇಲ್ಲದೆ ನನ್ನ ಹೃದಯದಲ್ಲಿ ನನ್ನ ಮಕ್ಕಳಿದ್ದಾರೆ, ನನ್ನ ಹೃದಯದಲ್ಲಿ ನನ್ನ ಹಣ ಸಂಪಾದನೆ ಆಸ್ತಿ ಇದೆ, ನನ್ನ ಹೃದಯದಲ್ಲಿ ನನ್ನ ಮಡದಿದ್ದಾಳೆ. ಇದು ನನ್ನ ಹೃದಯದಲ್ಲಿರುವಾಗ ಇಲ್ಲಿ ದೇವರಿಗೆ ಜಾಗ ಇದೆಯಾ? ಒಂದು ವೇಳೆ ಇಲ್ಲಿ ನಿಮ್ಮ ಹೃದಯದಲ್ಲಿ ದೇವರಿಗೆ ಜಾಗ ಇಲ್ಲದಿದ್ದರೆ ನಾನು ಮತ್ತು ನೀವು ಕಳೆದುಕೊಳ್ಳುವುದೇನೆಂದರೆ ದೇವರ ರಕ್ಷಣೆಯನ್ನು ನಾವು ಕಳೆದುಕೊಳ್ತೇವೆ. ನಿತ್ಯ ಜೀವ ರಕ್ಷಣೆ ಇದು ಕಳೆದುಕೊಳ್ತೇವೆ. ಸುಮ್ಮನೆ ಭಕ್ತಿಯಿಂದ ಎಲ್ಲ ದೇವರನ್ನು ಸಂಪಾದನೆ ಮಾಡಲಿಕ್ಕೆ ಆಗಲ್ಲ. ಆಯಿತಾ? ದೇವರ ವಾಕ್ಯ ಕ್ಲಿಯರ್ ಆಗಿ ಹೇಳುತ್ತೆ, ಭಕ್ತಿಯಿಂದ ಅಲ್ಲ. ಭಕ್ತಿ ಅದೆಲ್ಲ ಬೇಕು, ಅದು ಬೇಕು. ಆದರೆ ನಾನು ದೇವರಲ್ಲಿ ಇದ್ದೇನೆಂಬುದು ನಮಗೆ ಯಾವಾಗ ಮನದಟ್ಟಾಗುತ್ತೆ ಅಂದರೆ, ನಮ್ಮ ಹೃದಯವನ್ನು ಯೇಸು ಕ್ರಿಸ್ತರಿಗೆ ಕೊಡುವಾಗ, ಯೇಸು ಕ್ರಿಸ್ತರ ಉಪದೇಶದಂತೆ ನಾವು ನಡೆಯುವಾಗ ನಾವು ದೇವರಲ್ಲಿ ಇದ್ದೇವೆ ಅಂತ ಮನದಟ್ಟಾಗುತ್ತೆ. ಸುಮ್ಮನೆ ನಾನು ಇಲ್ಲಿ ಪ್ರಬೋಧನೆ ಮಾಡುವುದರಿಂದ ನಾನು ದೇವರಲ್ಲಿದ್ದೇನಂತ ಮನದಟ್ಟಾಗಲ್ಲ. ಬಹಳ ಮುಖ್ಯ. ಕೂತ್ಕೊಂಡು ನಾವು ಹಲ್ಲೆಲೂಯ ಹಲ್ಲೆಲೂಯ ಹೇಳಿದ್ರು ಕೂಡ ನಾನು ದೇವರಲ್ಲಿದ್ದೆ, ಇದು ನಿಮಗೆ ಈಗ ನೀವು ನೀವೇನು ಯೋಚಿಸ್ಬೋದು, ಇವನೊಬ್ಬ ಬೋಧಕ, ಇವನು ಹಲ್ಲೆಲೂಯ ಹೇಳ್ತಾನೆ, ಇವನು ಸ್ತುತಿ ಆರಾಧನೆ ಮಾಡ್ತಾನೆ, ಆದ್ದರಿಂದ ಇವನು ನಿಜವಾಗಿ ದೇವರಲ್ಲಿದ್ದಾನೆ ಅಂತ ನೀವು ಯೋಚಿಸ್ಬೋದು. ಆದರೆ ದೇವರಿಗೆ ಗೊತ್ತಿದೆ ನನ್ನ ಹೃದಯದ ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಗೊತ್ತಿದೆಯಾ?
ಆದ್ದರಿಂದ ಇದು ನೆನಪಲ್ಲಿಡಬೇಕು, ದೇವರ ಮುಂದೆ ನಾನು ಹೇಗಿದ್ದೇನೆ. ಅದಕ್ಕಾಗಿ ಪ್ರಿಯರೇ, ನಮಗೆ ದೇವರ ಜ್ಞಾನ ಬಹಳ ಮುಖ್ಯ. ಈ ಜ್ಞಾನ ನಮ್ಮಲ್ಲಿದ್ದರೆ ನಾವು ದೇವರ ಮುಂದೆ ಯಾವಾಗಲೂ ತಲೆ ಎತ್ತಿ ನಿಲ್ಬಹುದು, ಯಾವಾಗಲೂ. ಯಾಕೆಂದರೆ ನನ್ನ ತಲೆ ಅವರು ಕೆಳಗೆ ಮಾಡಲ್ಲ. ತಲೆ ಎತ್ತಿ ನಿಲ್ಲುವಂತೆ ಯಾರು ಮಾಡ್ತಾರೆ? ದೇವರ ವಾಕ್ಯ, ದೇವರ ಜ್ಞಾನ ನಮಗೆ ಮಾಡುತ್ತೆ. ಆದ್ದರಿಂದ ನೋಡಿ, ನಾನು ಯಾಕೆ ಹೇಳಲಿಕ್ಕೆ ಹೋಗ್ತೇನೆಂದರೆ, ಈಗ ನಾವು ಏನು ಮಾಡಿದ್ದೇವೆ ಅಂದರೆ, ಈ ದೇವರ ಜ್ಞಾನ ಉಂಟಲ್ಲ, ಅದನ್ನು ರಿಜೆಕ್ಟ್ ಮಾಡಿದ್ದೇವೆ. ಎಲ್ಲರೂ ಏನು ಮಾಡಿದ್ದಾರೆ? ರಿಜೆಕ್ಷನ್ ಮಾಡಿ. ಆದ್ದರಿಂದ ನಮ್ಮಲ್ಲಿ ಸಮಾಜದಲ್ಲಿ ಉಂಟಾಗುವ ಬದಲಾವಣೆಗಳು ನೀವು ನೋಡ್ಬೋದು. ಮತ್ತು ನಾವು ದೇವರ ಜ್ಞಾನ ತಿರಸ್ಕರಿಸಿದ್ರಿಂದ ಆದ ಪರಿಣಾಮಗಳು ಏನಂತ ನೀವು ಸ್ವಲ್ಪ ನೋಡಿ. ಇದು ನಾವು ದೇವರ ಜ್ಞಾನವನ್ನು, ನಮಗೆ ಗೊತ್ತಿದೆ ಇದು ದೇವರ ಜ್ಞಾನ, ಆದರೂ ಕೂಡ ನಾವು ಏನು ಮಾಡಿದ್ದೇವೆ? ಅದನ್ನು ತಿರಸ್ಕರಿಸಿದ್ದೇವೆ. ಆದ್ದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಸ್ವಲ್ಪ ನೋಡುವ. ರೋಮನವರಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ ನೀವು ನೋಡಿದರೆ, ರೋಮನವರಿಗೆ ಬರೆದ ಪತ್ರ 1ನೇ ಅಧ್ಯಾಯ, ಹೌದು 1ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಿಂದ ಸ್ವಲ್ಪ ಓದಿ ಬ್ರದರ್. ಅವರು ತಮಗಿದ್ದ ದೇವರ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ, ದೇವರ ಜ್ಞಾನವನ್ನು ನಾವು ತಿರಸ್ಕರಿಸಿದ್ದರಿಂದ, ಅಂದರೆ ಯೇಸುವನ್ನು, ನಾನು ಹೇಳಿದೆ ಬಾಹ್ಯವಾಗಿ ಅಲ್ಲ, ಬಾಹ್ಯವಾಗಿ ಯೇಸುವೇ ಸ್ತೋತ್ರ ಹೇಳುವುದಲ್ಲ, ನಮ್ಮ ಅಂತರಂಗದಲ್ಲಿ ಪ್ರತಿಷ್ಠಾಪಿಸುವುದು. ನಾವು ನಮ್ಮ ಅಂತರಂಗದಲ್ಲಿ ಏನಾಗುವುದು? ಪ್ರತಿಷ್ಠಾಪಿಸುವುದು ಇದು. ಆದ್ದರಿಂದ ಸುಮ್ಮನೆ ಬಾಹ್ಯವಾಗಿ ನಾನು ಯೇಸುವಿನಲ್ಲಿದ್ದೇನೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲೆಲ್ಲೂ ಅಲ್ಲ, ನಮ್ಮ ಹೃದಯ ಯೇಸುವಿಗಾಗಿ ಕೊಡುವುದರಿಂದ ಅದು. ಆದ್ದರಿಂದ ಯಾರು ಯೇಸುವನ್ನು ಕೊಡಲಿಲ್ಲ, ಹೃದಯದಲ್ಲಿ ಯೇಸುವನ್ನು ಪ್ರತಿಷ್ಠಾಪಿಸಿಲ್ಲ, ಯೇಸುವಿಗೆ ಹೃದಯ ಕೊಡಲಿಲ್ಲ. ಆದ್ದರಿಂದ ನೋಡಿ, ತಿರಸ್ಕರಿಸಿದ್ದಾರೆ. ಎಲ್ಲರೂ ಚರ್ಚಿಗೆ ಹೋಗ್ತಾರೆ, ಆಯ್ತಾ, ಆದರೆ ಹೃದಯದಲ್ಲಿ ಯಾರಿಲ್ಲ? ದೇವರ ಜ್ಞಾನ ಎಂಬ ಯೇಸು ಇಲ್ಲ. ಅವರು ಏನು ಮಾಡಿದ್ದಾರೆ ಅಂದ್ರೆ, ಏನಾಗಿದ್ದಾರೆ? ದೇವರು ಅವರನ್ನು ಅಶ್ಲೀಲ ನಡವಳಿಕೆಗೆ, ಅವರು ತಿರಸ್ಕರಿಸಿದ್ದರಿಂದ ದೇವರು ಅವರನ್ನು ಅಶ್ಲೀಲ ನಡವಳಿಕೆಗೆ ಬಿಟ್ಟಿದ್ದಾರೆ. ಏನು ಬೇಕಾದ್ರೆ ಮಾಡಿ, ಯಾಕೆಂದ್ರೆ ಅವರು ತಿರಸ್ಕರಿಸಿದ್ದಾರೆ. ದೇವರ ಜ್ಞಾನವಾದ ಯೇಸು ಕ್ರಿಸ್ತರನ್ನು ಅವರು ತಿರಸ್ಕರಿಸಿದ್ರಿಂದ ಅವರು ಏನು ಮಾಡಿದ್ದಾರೆ? ಅಶ್ಲೀಲ ಕೃತ್ಯಗಳು ಮಾಡ್ತಾ ಇದ್ದಾರೆ. ನೋಡಿ, ನಾನು ಓದ್ತೇನೆ. ಸಕಲ ವಿಧವಾದ ಅನ್ಯಾಯ ಆಗ್ತಾ ಇದೆಯಾ? ಅನ್ಯಾಯ ಇದೆಯಾ? ಈ ಲೋಕದಲ್ಲಿ ತುಂಬಿ ತುಳುಕ್ತಾ ಇದೆಯಾ? ನಮ್ಮ ಕ್ರಿಶ್ಚಿಯನ್ರಲ್ಲಿ ತುಳುಕ್ತಾ ಇದೆಯಾ? ಯಾಕೆ ಅಂದರೆ ದೇವರ ಜ್ಞಾನವಾದ ಯೇಸು ಕ್ರಿಸ್ತರನ್ನು ಅವರು ತಿರಸ್ಕರಿಸಿದ್ದಾರೆ. ಚರ್ಚಿಗೆ ಹೋಗ್ತಾರೆ, ಆಯ್ತಾ, ಅಲ್ಲೆಲ್ಲೂ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆದರೆ ದೇವರ ಜ್ಞಾನವಾದ ಯೇಸು ಕ್ರಿಸ್ತರನ್ನು ತಮ್ಮ ಹೃದಯದಲ್ಲಿ ಇಲ್ಲ. ಅನ್ಯಾಯ, ಆಮೇಲೆ ಅಕ್ರಮ ತುಳುಕ್ತಾ ಇದೆಯಾ? ಅಕ್ರಮ, ಆಮೇಲೆ ದುರಾಸೆ, ಆಸೆ ಅಲ್ಲ, ಆಯ್ತಾ, ಆಸೆಗಿಂತ ಅದು ಕೇಡು, ದುರಾಸೆ. ಆಮೇಲೆ ದುರಾಸೆ ತುಳುಕ್ತಿದೆ. ಯಾಕೆ ಅಂದರೆ ದೇವರ ಜ್ಞಾನ ತಿರಸ್ಕರಿಸಿದ್ದಾರೆ. ಆಮೇಲೆ ನೋಡಿ, ಅಲ್ಲಿದೆ ತುಂಬ ಚೆನ್ನಾಗಿದೆ, ದೇವರ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ ಅಂತ ಇದೆ. ಇದೆಲ್ಲ ಇವತ್ತು ನೀವು ನೋಡ್ತೀರಲ್ಲ, ಅಮೇರಿಕ ಇಸ್ರೇಲ್ ವಾರ್ ಆಗ್ತಾ ಇದೆ, ತುಂಬ, ಆಯ್ತಾ, ಎಷ್ಟೋ ಸಾವಿರ ಜನ ಸಾಯ್ತಾ ಇದ್ದಾರೆ, ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಯಾಕೆ ಗೊತ್ತುಂಟಾ? ಒಂದು ನೆನಪಲ್ಲಿಡಬೇಕು, ಅವರು ದೇವರ ಜ್ಞಾನವಾದ ಯೇಸು ಕ್ರಿಸ್ತರನ್ನು ತಿರಸ್ಕರಿಸಿದ್ದಾರೆ. ಪ್ರಾರ್ಥನೆ ಮಾಡ್ತಾರೆ, ಆದರೆ ಪ್ರಿಯರೇ, ಒಂದು ನೆನಪಲ್ಲಿಡಬೇಕು, ಅವರು ತಮ್ಮ ಹೃದಯದಲ್ಲಿ ದೇವರಿಗೆ ಜಾಗ ಇಲ್ಲ. ಅವರು ಲೋಕದ ಜ್ಞಾನವನ್ನು ಏನು ಮಾಡಿದ್ದಾರೆ ಅಂದರೆ ಸ್ವೀಕರಿಸಿದ್ದಾರೆ, ಆದರೆ ತಮ್ಮ ಒಳಗಡೆ ಇದ್ದಾರೆ ದೇವರ ಜ್ಞಾನ ಏನು ಮಾಡಿದ್ದಾರೆ? ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಉಲ್ಟಾ ಆಗ್ತಾ ಇದೆ. ಒಂದು ವೇಳೆ ನಾನು ಹೇಳಿದೆ, ದೇವರ ಜ್ಞಾನ ಯೇಸು ಕ್ರಿಸ್ತರಾಗಿದೆ, ನಿಮ್ಮಲ್ಲಿ ಏನು ಬರುತ್ತೆ? ವಿನಯಶೀಲತೆ ಬರುವಾಗ ಯೇಸು ಕ್ರಿಸ್ತರು ನಿನ್ನನ್ನು ಹೇಗೆ ಪ್ರೀತಿಸಿದ್ರು? ನಾವು ಪಾಪದಲ್ಲಿರುವಾಗಲೇ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿದ್ರು, ಹೌದಲ್ವಾ? ಆ ರೀತಿಯೇ ನೀನು ಏನು ಮಾಡ್ತೀಯ ಅಂದರೆ, ಈ ಜ್ಞಾನ ಇದ್ದರೆ ನಿನಗೆ ಶತ್ರು ಯಾರಾದರೂ ಇದ್ದಾರಾ? ನಾವು ದೇವರ ಶತ್ರುಗಳಾಗಿದ್ದೆವು, ಆಯ್ತಾ, ನಾವು ದೇವರ ಶತ್ರುಗಳೇ ಆಗಿದ್ದೆವು. ಆಗ ಅವರು ತಮ್ಮ ಮಗನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮನ್ನು ಏನು ಮಾಡಿದ್ರು? ಮಿತ್ರರನ್ನಾಗಿ ಮಾಡಿದ್ರು. ಇವತ್ತು ಒಂದು ವೇಳೆ ಆ ದೇವರ ಜ್ಞಾನ ಇದ್ದರೆ ಅವರು ಏನಾಗ್ತಾರೆ? ಮಿತ್ರರಾಗ್ತಾರೆ. ಒಂದು ವೇಳೆ ಲೋಕದ ಜ್ಞಾನ ಇರುವುದರಿಂದ ಅವರು ಏನಾಗಿದ್ದಾರೆ? ಇವತ್ತು ಶತ್ರುಗಳಾಗಿದ್ದಾರೆ, ಸಾಯಿಸ್ತಾರೆ. ನಾನು ಆ ಒಂದು ಪೊಸಿಷನಲ್ಲಿ ಇರಬಾರ್ದು,
ನೀವು ಇರಬಾರ್ದು. ನನಗೆ ಆ ಪೊಸಿಷನ್ ಬೇಕು, ಈ ಲೋಕದ ಪೊಸಿಷನ್ ಬೇಕು, ಈ ಲೋಕದ ಪೊಸಿಷನ್ ಬೇಕು, ಈ ಲೋಕದ ಪೊಸಿಷನ್ ಬೇಕು. ಎಲ್ಲರೂ ಆ ಪೊಸಿಷನಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಈ ಪೊಸಿಷನ್ ನಾವು ಕೂಡ ಅಷ್ಟೇ. ನಮ್ಮ ಮನೆಯಲ್ಲಿ ನಾವು ಪೊಸಿಷನ್, ನಾನು ನೋಡ್ಬೇಕು, ನನ್ನನ್ನು ನೋಡ್ಬೇಕು, ಜನರು ನನ್ನನ್ನು ನೋಡ್ಬೇಕು, ನಾನು ಯಾರಂತ ತೋರಿಸ್ಬೇಕು ಎಲ್ಲರೂ. ಯಾಕೆ ಗೊತ್ತುಂಟಾ? ಒಂದು ವೇಳೆ ಸ್ವಲ್ಪ ತಲೆಯಲ್ಲಿ ಇಡಬೇಕು, ಕ್ರೈಸ್ತರಿಗೆ ಮೊದಲು, ಆಮೇಲೆ ಉಳಿದವರಿಗೂ ಎಲ್ಲರಿಗೆ ಹೇಳುವುದು ಏನಂದ್ರೆ, ಯೇಸು ಕ್ರಿಸ್ತರು ತಮ್ಮ ಪೊಸಿಷನ್ ಅನ್ನು ನೋಡಲಿಲ್ಲ. ಅವರು ದೇವರ ಮಗನಾಗಿದ್ರು. ಅವರ ಮೂಲಕ ಇಡೀ ದೇವರ ವಾಕ್ಯ ಹೇಳುತ್ತೆ, ಅವರ ಮೂಲಕ ಇಡೀ ಜಗತ್ತು ಉಂಟಾಯಿತು. ಆದರೂ ಕೂಡ ಅವರು ತಮ್ಮ ಪೊಸಿಷನ್ ನೋಡದೆ ಈ ಲೋಕಕ್ಕೆ ಮನುಷ್ಯರಾಗಿ ಬಂದು ನನಗೋಸ್ಕರ ನಿನಗೋಸ್ಕರ ಏನು ಮಾಡಿದ್ರು? ಸತ್ರು ಪ್ರಿಯರೇ, ತಮ್ಮ ಜೀವವನ್ನು ಕೊಟ್ಟರು. ಇದು ನಮಗೆ ಎಷ್ಟು ಮಂದಿಗೆ ಗೊತ್ತಿದೆ? ಆದರೆ ನಮ್ಮ ವಿಶ್ವಾಸ ಕ್ರಿಸ್ತರಲ್ಲಿ ಇದಿಲ್ಲ. ಇವತ್ತಿನ ವಾಕ್ಯ ಪುನರ್ಜೀವನದ ಮೇಲೆ ವಿಶ್ವಾಸ ಇಲ್ಲ. ಓಪ್ಲೆಸ್ ಕ್ರಿಶ್ಚಿಯನ್, ಎಲ್ಲ ಓಪಿಲ್ಲ, ಯಾವುದೇ ಒಂದು ಭರವಸೆ ಇಲ್ಲ. ಕ್ರಿಸ್ತರಲ್ಲಿ ನಮಗೆ ಏನಿಲ್ಲ? ಭರವಸೆ ಇಲ್ಲ. ನಿಜವಾಗಿ ನೀವು ಹೇಳಿ, ಈ ಒಂದು ಭರವಸೆಯಿಂದ ನಾವು ಜೀವಿಸ್ತಾ ಇದ್ದೇಯಾ? ಆ ಒಂದು ಭರವಸೆಯಿಂದ ಜೀವಿಸುವುದಾದರೆ ನಮ್ಮಲ್ಲಿ ಏನು ಬರುತ್ತೆ ಅಂದರೆ ವಿನಯಶೀಲತೆ ಬರುತ್ತೆ, ನಮ್ಮಲ್ಲಿ ಪ್ರೀತಿ ಬರುತ್ತೆ. ನಮಗೆ ಯಾರು ಶತ್ರುಗಳು? ಎಲ್ಲರೂ ನಮ್ಮ ಮಿತ್ರರು. ಎಲ್ಲರೂ ಈ ಲೋಕದಲ್ಲಿ ಸೆಟ್ಲ್ ಆಗಬೇಕಂತ ನಾವು ಯಾರು ಆಸೆ ಮಾಡಲ್ಲ. ನಾವು ಏನು ಆಸೆ ಮಾಡಿದೆ? ಎಲ್ಲರೂ ಯೇಸುವಿನಲ್ಲಿ ಸೆಟ್ಲ್ ಆಗಬೇಕಪ್ಪ. ಯಾಕೆಂದರೆ ಎಲ್ಲರೂ ನಾಳೆ ಸಾಯ್ತೇವೆ, ನಾವು ಅಲ್ಲಿ ಹೋಗ್ಬೇಕು. ಎಲ್ಲಿ? ಸ್ವರ್ಗಕ್ಕೆ. ಎಷ್ಟು ಮಂದಿಗೆ ನಿಜವಾಗಿ ಈ ಒಂದು ದಾಹದಿಂದ, ಈ ಒಂದು ಜ್ಞಾನ ನಮ್ಮಲ್ಲಿರುವಾಗ ಈ ದಾಹ ಬರುತ್ತೆ, ಆಯಿತಾ? ಈ ದಾಹ ಬರುತ್ತೆ, ಈ ಜ್ಞಾನ ಬಂದರೆ. ಇಲ್ಲದ್ರೆ ಇಲ್ಲ. ತುಂಬ ನೋವಿನ ವಿಷಯ ನೋಡಿ. ಆಮೇಲೆ ಸ್ವಲ್ಪ ಓದೋಣ. ಇಲ್ಲಿದೆ, ದುರಾಸೆ, ದುರ್ನಡತೆ ಅವರಲ್ಲಿ ತುಂಬಿಕೊಂಡಿದೆ. ಯಾಕೆ ತುಂಬಿಕೊಂಡಿದೆ? ಇವತ್ತು ನಮ್ಮ ಮನೆಯಲ್ಲಿ ಇದೆಲ್ಲ ಇದೆ, ಆಯಿತಾ? ಲೈನಲ್ಲಿ ಡೈವೋರ್ಸ್ ಕೊಡ್ತಾರಲ್ಲ, ಕ್ರಿಶ್ಚಿಯನಲ್ಲಿ ಹೆಚ್ಚಾಯ್ತಾ, ಕ್ರೈಸ್ತರಲ್ಲಿ ಹೆಚ್ಚು. ಯಾಕೆ ಡೈವೋರ್ಸ್ ಕೊಡ್ತಾರೆ? ಯಾಕೆ ಅಶುದ್ಧತೆ ನಡತೆ ಅಂದರೆ ದೇವರ ಜ್ಞಾನವಾಗಿರುವ ಯೇಸು ಕ್ರಿಸ್ತರನ್ನು ಅವರು ತಿರಸ್ಕರಿಸುವುದರಿಂದ. ಯೇಸು ಇಲ್ಲ, ಹೃದಯದಲ್ಲಿ ಯಾರಿದ್ದಾರೆ? ಸೈತಾನನ ಆಧಿಪತ್ಯ ಅವಳ ಒಳಗಡೆ ಇದೆ. ಆದ್ದರಿಂದ ಇದೆಲ್ಲ ಬರ್ತಾ ಇದೆ, ತುಂಬಿಕೊಂಡವು. ಆಮೇಲೆ ಏನಿದೆ ಇದರ ಪರಿಣಾಮ ನೋಡಿ. ಮತ್ಸರ ನನಗೆ ಬೇಕು ಮಾಡಲ್ವಾ? ಕೊಲೆ ಇದೆ. ಆಮೇಲೆ ಕಲಹ ಅಂದ್ರೇನು? ಜಗಳ, ಗುದ್ದಾಟ ಹೆಚ್ಚಲ್ವಾ? ಸಣ್ಣ ವಿಷಯಗಳಿಗೆ ಗುದ್ದಾಟ. ಯಾಕೆ ಗೊತ್ತುಂಟಾ? ದೇವರ ಜ್ಞಾನವಾಗಿರುವ ಯೇಸು ಕ್ರಿಸ್ತರನ್ನು ತಿರಸ್ಕರಿಸಿದ್ದರಿಂದ. ಆಮೇಲೆ ಕಪಟತನ ಅಂದರೆ ಏನು ಗೊತ್ತುಂಟಾ? ಮುಂದೆ ಪ್ರೈಸ್ ದ ಲಾರ್ಡ್ ಬ್ರದರ್, ಪ್ರೈಸ್ ದ ಲಾರ್ಡ್, ಹೇಗಿದ್ದೀರಿ? ಒಳಗಡೆ ಈ ಒಂದು ಬ್ರದರ್ ಬಂದ ಕಾಟ. ನಾವು ಹಾಗೇನೆ, ಹೇಗೆ ನಿಮಗೆ ನೋಡುವಾಗ ಬಿಳಿ ಎಲ್ಲ ಬಟ್ಟೆ ಎಲ್ಲ ಹಾಕಿ ಇವರು ನೋಡುವಾಗ ದೊಡ್ಡ ಬ್ರದರ್ ಥರ ಕಾಣ್ತಾರೆ. ಆದರೆ ಒಳಗಡೆ ಕಪಟತನ, ಹಣದ ಆಸೆ, ವ್ಯಾಮೋಹ ಎಲ್ಲ ತುಂಬಿ ತುಳುಕ್ತಾ ಇದೆ. ಇದು ಕಪಟತನ. ಯಾಕೆ ಕಪಟತನ? ದೇವರ ಜ್ಞಾನವಾಗಿರುವ ಯೇಸು ಕ್ರಿಸ್ತರನ್ನು ತಿರಸ್ಕರಿಸಿದ್ದರಿಂದ. ಆಮೇಲೆ ಏನು ಹೇಳುತ್ತೆ? ಹಗೆತನ ಇದೆ. ಶತ್ರು ಕೂಡ ಬಿಡಲ್ಲ. ಶತ್ರು ನೀನು ಅವನಿಗೆ ಏನಿಗೆ ಬಿಡು, ಏನು ಮಾಡಲಿಕ್ಕೆ ಆಗಲ್ಲ, ನೀನು ಬಿಡು. ಆದರೂ ಕೂಡ ನಾವು ಆ ರೀತಿ ಹೇಳ್ತೇವಲ್ವ? ಹಗೆತನ. ಆಮೇಲೆ ಇವೆಲ್ಲವೂ ಅವರಲ್ಲಿ ತುಂಬಿ ಹೋಗಿದೆ. ನಾನು ಹೇಳ್ತಾ ಇಲ್ಲ, ಯಾಕೆ ಅಂದರೆ ದೇವರ ಜ್ಞಾನ ತಿರಸ್ಕರಿಸಿದ್ದರಿಂದ. ಅವರು ಹರಟೆ ಮಲ್ಲರು, ಕೂತ್ಕೊಂಡು ಚಾಡಿ ಹೇಳುವುದು ಹರಟೆ. ಯಾಕೆ? ದೇವರ ಜ್ಞಾನವಾದ ಯೇಸು ಕ್ರಿಸ್ತರನ್ನು ತಿರಸ್ಕರಿಸಿದ್ದರಿಂದ. ಆಮೇಲೆ ಚಾಡಿಗೋರರು, ಕೂತ್ಕೊಂಡು ಚಾಡಿ. ಇವತ್ತು ಮುಂಚೆ ಹೆಂಗಸರ ಆಯ್ತಾಯ್ತಾ, ಇವತ್ತು ಹೆಂಗಸರಿಗಿಂತ ಕಡೆ ಈ ಗಂಡಸರು ಕೂತ್ಕೊಂಡು ಏನು ಹೇಳುದು? ಚಾಡಿ ಹೇಳದಿದ್ರೆ ಅವರಿಗೆ ನಿದ್ದೆ ಬರಲ್ಲ. ಇದು ಎಲ್ಲ ಏನು ಗೊತ್ತು? ಇದೆಲ್ಲ ಸ್ವಭಾವ ಉಂಟಲ್ಲ, ಈ ಎಲ್ಲ ಸ್ವಭಾವ ಆಗದಿಂದ ನಾವು ಧ್ಯಾನ ಮಾಡ್ತೇವೆ. ಎಲ್ಲ ಸೈತಾನನ ಸ್ವಭಾವ, ಈ ಲೋಕದ ಅಧಿಪತಿಯಾದ ಸೈತಾನನ, ಈ ಲೋಕದ ಜ್ಞಾನದಿಂದ ಬರುವ ಸ್ವಭಾವ. ಚಾಡಿ ಹೇಳುವುದು, ಬೇರೆಯವರನ್ನು ಕೆಳಗೆ ಹಾಕುದು. ಆಮೇಲೆ ಏನಿದೆ ಬ್ರದರ್ ಓದಿ? ದೇವದ್ರೋಹಿಗಳು. ಆಮೇಲೆ ದೇವದ್ರೋಹಿ ಅಂದ್ರೆ ಏನು? ದೇವರ ವಿರುದ್ಧವಾಗಿ ಕೆಲಸ ಮಾಡುವವರು. ಗರ್ವಿಗಳು, ಗರ್ವ, ಅಹಂಕಾರಿಗಳು. ಅಹಂಕಾರ ಒಂದು ಇದ್ರೆ, ಅಹಂಕಾರ ನಮ್ಮನ್ನು ಏನು ಮಾಡುತ್ತಂದ್ರೆ, ಒಂದು ಖಂಡಿತವಾಗಿಯೂ ನಮ್ಮನ್ನು ಫೈನಲ್ ಆಗಿ ಹೇಳುವುದಾದ್ರೆ ನಿತ್ಯ ಮರಣ, ನಾಶಕ್ಕೇನೆ ಕೊಂಡೋಗುದು ಅಹಂಕಾರ. ಈ ವಾಕ್ಯದಲ್ಲಿ ಒಂದಿದೆ, ಸಿರಾಕಣ ಗ್ರಂಥದಲ್ಲಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ, ಕೊಂಕಣಿಯಲ್ಲಿ ಭಾರಿ ಚೆನ್ನಾಗಿದೆ, ಆಯ್ತಾ? ಅಹಂಕಾರ ಪೀಡೆಗೆ ಓಕಾತಸ್ಸನ. ಈ ಅಹಂಕಾರದ ಈ ಒಂದು ರೋಗ ಉಂಟಲ್ಲ, ಅದಕ್ಕೆ ಮದ್ದೇ ಇಲ್ಲ ಅಂತೆ. ನಮ್ಮಲ್ಲಿದೆ ಅಲ್ಲ ಅಹಂಕಾರ. ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ಯಾರಲ್ಲಿದ್ದರೆ
ನೀವು ಪಶ್ಚಾತ್ತಾಪ ಪಟ್ಟು ಇವತ್ತೇ ಬೇಗ ಬನ್ನಿ. ಯಾಕೆಂದರೆ ಒಂದು ಮದ್ದಿದೆ, ಅದು ಇರುವುದು ಯೇಸುವಿನಲ್ಲಿ ಮಾತ್ರ. ಆ ಮದ್ದು ಸ್ವೀಕರಿಸಿ. ಆಮೇಲೆ ಆ ಅಹಂಕಾರ, ಆಮೇಲೆ ಜಂಬ ಕೊಚ್ಚಿಕೊಳ್ಳುವರು. ನಾನೇ ಸರಿ, ನಾನೇ ದೊಡ್ಡವನು, ನಾನು ಹೇಳಿದಾಗೆ ಆಗಬೇಕು. ಇದೆಯಾ? ಮನೆಯಲ್ಲೆಲ್ಲ ಹೆಚ್ಚಲ್ಲ. ನಮ್ಮ ಮನೆಯಲ್ಲಿ ಬೇರೆಯವರ ಮನೆಗೆ ಹೋಗೋದು ಬೇಡ, ಸಮಾಜಕ್ಕೆ ಹೋಗೋದು ಬೇಡ, ರಾಜ್ಯಕ್ಕೆ ಹೋಗೋದು ಬೇಡ, ದೇಶಕ್ಕೆ ಹೋಗೋದು ಬೇಡ. ನಮಗೆ ಕೂತ್ಕೊಂಡು ಬೇರೆಯವರು ಚೆನ್ನಾಗಿ ಕಾಣ್ತಾರೆ. ಮೋದಿ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ಎಷ್ಟೋ ನಮಗೆ ಚಾನ್ಸ್ ಇಲ್ವಾ? ಇದೆ. ಆದರೆ ನಮ್ಮ ಮನೆಯ ಬಗ್ಗೆ ನಾವು ಎಲ್ಲ ಒಳ್ಳೆಯವರ ಥರ ಕಾಣ್ತಾರೆ. ನಾವು ಅವರ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತೇವೆ. ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಇವತ್ತು? ಅಲ್ಲೋಲ ಕಲ್ಲೋಲ ಆಗಿದೆ. ಕೇಡು ಬಗೆಯುವವರು ತಂದೆ ತಾಯಿಗಳಿಗೆ ಯಾಕೆ ತಂದೆ ತಾಯಿಗಳಿಗೆ ಅವಿಧೇಯರಾಗಿದ್ದಾರೆ ಅಂದರೆ ಮಕ್ಕಳು ನೆನಪಲ್ಲಿಡಬೇಕು. ಯಾಕೆಂದರೆ ದೇವರ ಜ್ಞಾನವಾದ ಯೇಸು ಕ್ರಿಸ್ತರನ್ನು ಅವರು ತಿರಸ್ಕರಿಸಿದ್ದರಿಂದ ಮಾತ್ರ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರಿಂದ ಅವರು ಹಿಂದೆ ಬರಲ್ಲ. ಅವರಿಗೆ ದೇವರ ಜ್ಞಾನವನ್ನು ನೀವು ಹೇಳಬೇಕು. ತಂದೆ ತಾಯಿಗಳು ಅವರಿಗೆ ನೀವು ಹೋಗುವಾಗ ಎಲ್ಲಿ ನೋಡಿ, ನಾವು ಎಷ್ಟು ಕಷ್ಟಪಡ್ತೇವೆ ಈ ಲೋಕದ ಒಂದು ನಶಿಸಿ ಹೋಗುವುದಕ್ಕಾಗಿ. ಎಷ್ಟು ತಂದೆ ತಾಯಿಗಳು ಈ ಒಂದು ದೇವರ ಜ್ಞಾನ, ನಾನು ಸ್ವಲ್ಪ ದೇವರ ಜ್ಞಾನ ಎಲ್ಲಿ ಹೋಗ್ಬೇಕಂತ ಇಲ್ಲ, ಆಯ್ತಾ? ಎಲ್ಲಿದೆ? ಬೈಬಲಲ್ಲಿದೆ, ದೇವರ ವಾಕ್ಯದಲ್ಲಿದೆ. ಇದು ದೇವರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಆಯ್ತಾ? ಅನೇಕ ಪ್ರವಾದಿಗಳ ಮುಖಾಂತರ ನೋಡಿ, ಅನೇಕ ಪ್ರವಾದಿಗಳ ಮುಖಾಂತರ ಇದು ಬರೆದಿಟ್ಟದ್ದು. ತಮ್ಮ ಮಗನನ್ನೇ ಕಳುಹಿಸಿ ಇದನ್ನು ಬರೆದಿಟ್ಟದ್ದು, ಪವಿತ್ರಾತ್ಮರ ಮೂಲಕ ಬರೆದಿಟ್ಟದ್ದು. ಅನೇಕ ರಕ್ತಸಾಕ್ಷಿಗಳು ಯೇಸುವಿಗಾಗಿ, ದೇವರ ಪ್ರೀತಿಗಾಗಿ ಅವರು ಏನು ಮಾಡಿದ್ದಾರೆ? ತಮ್ಮ ಪ್ರಾಣ ಲೆಕ್ಕಿಸದೆ, ತಮ್ಮ ಜೀವ ಲೆಕ್ಕಿಸದೆ ಇದನ್ನು ಅವರು ಬರೆದಿಟ್ಟಿದ್ದಾರೆ. ಪ್ರಿಯರೇ, ಇದು ಯಾಕೋಸ್ಕರ? ನನಗೋಸ್ಕರ. ಇದನ್ನು ಎಷ್ಟು ಮಂದಿ ನಿಮ್ಮ ಮಕ್ಕಳಿಗೆ ಓದಿಸ್ತೀರಿ? ಎಷ್ಟು ಮಂದಿ ಮಕ್ಕಳಿಗೆ ಈ ಒಂದು ಜ್ಞಾನಕ್ಕಾಗಿ ಇಲ್ಲಿ ಸಿಗಲ್ಲ, ಆಯ್ತಾ? ಮಾರ್ಕೆಟಲ್ಲೆಲ್ಲ ಸಿಗಲ್ಲ. ಮಾರ್ಕೆಟಲ್ಲಿ ಸಿಗಲ್ಲ. ಯಾಕೆ ಗೊತ್ತುಂಟ? ಎಲ್ಲ ಕಪಟ ಪ್ರವಾದಿಗಳು ತುಂಬಿ ಹೋಗಿದ್ದಾರೆ. ಅವರ ಆಸೆ ಏನಂದರೆ ದುಡ್ಡು ಮಾಡುವುದು, ದುಡ್ಡು. ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಆಗಲ್ಲ. ಸಮಾಜದಲ್ಲಿ ಬದಲಾವಣೆ ಬರಬೇಕಾದ್ರೆ ದೇವರ ಜ್ಞಾನವಾದ ಯೇಸು ಕ್ರಿಸ್ತರು ನಿನ್ನ ಒಳಗಡೆ ಬರುವಾಗ ನಿನ್ನಲ್ಲಿ ಬದಲಾವಣೆ ಉಂಟಾಗುತ್ತೆ. ಇಲ್ಲಾದರೆ ಬದಲಾವಣೆ ಬರಲ್ಲ. ಇದು ನಮಗೆ ಗೊತ್ತಿರಬೇಕು. ಅನೇಕ ಎಷ್ಟು ಕಷ್ಟಪಡ್ತೇವೆ. ನಮ್ಮ ತಂದೆ ತಾಯಿ ಅಂದರು ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ನನಗೆ ವಿದ್ಯಾಭ್ಯಾಸ ತಲೆಗೆ ಹೋಗ್ತಿರ್ಲಿಲ್ಲ ಬಿಡಿ. ಎಷ್ಟು ಕಷ್ಟ. ಅವರ 5 ಗಂಟೆಗೆ ನಮಗೋಸ್ಕರ ಅವರೇ ಎದ್ದೇಳುದು. 5 ಗಂಟೆಗೆ ಎದ್ದೇಳ್ತಾರೆ. ಪುನಃ ಬರುವಾಗ ಊಟ ರೆಡಿ, ಇದು ರೆಡಿ, ಪುನಃ ಟ್ಯೂಷನಿಗೆ ಹೋಗಬೇಕು. ರಾತ್ರಿ 10 ಗಂಟೆ ತನಕ ಕಲಿ. ನಮ್ಮ ತಂದೆ ತಾಯಿಗಳು ನಾವು ಆ ಒಂದು ಲೋಕದ ಒಂದು ಜ್ಞಾನಕ್ಕಾಗಿ ಅವರು ಕಷ್ಟಪಡುವುದು ನೋಡಿದರೆ ನಮಗೇನು ಇದಾಗುತ್ತೆ. ಈಗ ನಮ್ಮ ಮಕ್ಕಳಿಗೆ ನಾವು ಕಷ್ಟಪಡ್ತಾ ಇದ್ದೇವೆ. ಯಾವುದಕ್ಕೆ? ಲೋಕದಲ್ಲಿ ಸೆಟಲ್ ಮಾಡಲಿಕ್ಕೆ ಆಗುತ್ತಾ? ಯಾರಿಗಾದರೂ ಲೋಕದಲ್ಲಿ ಸೆಟಲ್ ಮಾಡಲಿಕ್ಕೆ ಆಗುತ್ತಾ? ಆದರೆ ನಾವು ಸೆಟಲ್ ಮಾಡಲಿಕ್ಕೆ ನೋಡ್ತೇವೆ. ನಮ್ಮಷ್ಟು ಮೂರ್ಖರು ಈ ಲೋಕದಲ್ಲಿ ಎಲ್ಲರೂ ಮೂರ್ಖರೇ, ಆದರೆ ನಾವು ಕೂಡ ದೊಡ್ಡ ಮೂರ್ಖರು ಅಷ್ಟೇ. ಆದ್ದರಿಂದ ನೋಡಿ, ಆಮೇಲೆ ಅವಿಧೇಯತರು ಮಾತ್ರವಲ್ಲ, ಅವರು ಅವಿವೇಕಿಗಳು. ಈಗ ನೋಡಿ, ಅವಿವೇಕಿಗಳು ಅವರು. ಆಣೆ ಹೇಳುವುದಲ್ಲ, ಆಯ್ತಾ? ನೀವು ಯೇಸುವನ್ನೇ ಕೇಳಿ. ಯೇಸು ಸಿಗ್ತಾರಾ? ಸ್ವಲ್ಪ ಹುಡುಕಿ, ಆಗ ಸಿಗ್ತಾರ, ಆಗ ಕೇಳಿ. ಹುಡುಕುವವನಿಗೆ ಸಿಗುತ್ತೆ, ಅವಲ್ಲ? ಹುಡುಕುವವನಿಗೆ ಸಿಗುತ್ತೆ. ನಾವೇನು ಹುಡುಕುದು? ಯೇಸುವಿನ ಕೈಯಲ್ಲಿ ಏನು ಬಂಗಾರಮಣಿ ಸಿಗುತ್ತೆ? ಅದಲ್ಲ, ಯೇಸುವನ್ನು ಹುಡುಕ್ಬೇಕು. ಹುಡುಕುವವನಿಗೆ ಸಿಗುತ್ತೆ. ಯೇಸು ಹೇಳಿದ್ದಾರೆ, ನೀವು ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡ್ತೀರಿ, ಹೌದಲ್ವಾ? ಹಾಗಾದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಹುಡುಕಿಕೊಳ್ಳುವವನಿಗೆ ಅವರ ಪವಿತ್ರಾತ್ಮರ ಕೊಡಲ್ವಾ? ಆ ಪವಿತ್ರಾತ್ಮ ಕೊಡ್ಮೇಲೆ ನಿಮಗೆ ಅರ್ಥ ಆಗುತ್ತೆ, ನಾನೇ ಅವಿವೇಕಿ, ಈಗ ನನಗೆ ಗೊತ್ತಾಯಿತು, ದೇವರ ಕೃಪೆಯಿಂದ ನಾನು ಈಗ ವಿವೇಕಿಯಾಗಿದ್ದೇನೆ. ಅವರು ಅವಿವೇಕಿಗಳು, ಅಪ್ರಾಮಾಣಿಕರು, ನಿಷ್ಕರುಣಿಗಳು ಮತ್ತು ನಿರ್ದಯಿಗಳು. ಇಂಥವುಗಳನ್ನು ಮಾಡುವವರು ಮರಣದಂಡನೆಗೆ ಪಾತ್ರರು ಎಂಬ ದೈವ ನಿಯಮವನ್ನು ಅರಿತಿದ್ದರು ಇಂಥ ಹೀನ ಕೃತ್ಯಗಳನ್ನು ಮಾಡುತ್ತಾರೆ. ತಾವು ಮಾಡುವುದೇ ಅಲ್ಲದೆ ಹಾಗೆ ಮಾಡುವ ಇತರರನ್ನು ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವರಿಗೆ ಗೊತ್ತಿದೆ ನಾವು ಮರಣದಂಡನೆಗೆ ದೇವರ ಆ ಒಂದು ಮರಣದಂಡನೆಗೂ ರೆಡಿಯಾಗಿದ್ದೇವೆ. ಅವರು ಮಾಡ್ತಾರೆ ಬೇಡಾದುದನ್ನು, ಬೇರೆಯವರಿಗೆ ಕೂಡ ಪ್ರೋತ್ಸಾಹ ಮಾಡ್ತಾರೆ. ಬಾ ಮಾಡು. ಇವತ್ತು ನಮ್ಮ ಹಬ್ಬ ಎಲ್ಲ ನೋಡಿದರೆ, ಬಾ ಕುಡಿ, ಬಾ ಕುಡಿ, ಗೊತ್ತಿಲ್ವಾ ಕುಡಿಬಾರ್ದಂತ? ಆದರೂ ಕೂಡ ಕುಡಿ, ಏನಾಗಲ್ಲ. ಯೇಸು ಹೇಳಿದ್ದಾರೆ ಕುಡಿಲಿಕ್ಕೆ. ಎಲ್ಲಿ ಹೇಳಿದ್ದಾರೆ ಯೇಸು? ವ್ಯಭಿಚಾರಕ್ಕೆ ಬೇಕಾದ ಲಾಡ್ಜ್ ಎಲ್ಲ ಮಾಡಿ, ಯಾರು
ಕುಡಿಲಿಕ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್. ಹೆಸರು ಯಾರದು ಗೊತ್ತುಂಟಾ? ಆಂಟೋನಿ ಬಾರ್ ಅಂಡ್ ರೆಸ್ಟೋರೆಂಟ್. ಹಾ, ಯಾರು? ನಮ್ಮವರು. ಅವ್ರಿಗೆ ಗೊತ್ತಿಲ್ವಾ? ಅವ್ರ ಪ್ರಾರ್ಥನೆಗೆ ಬರಲ್ವಾ? ಇದೆಲ್ಲ ಮಾಡಬಾರ್ದು ಅಂತ ಗೊತ್ತಿದೆ. ಗೊತ್ತಿದ್ದು ಕೂಡ ಬೇರೆಯವರಿಗೆ ಪ್ರೋತ್ಸಾಹ ಕೊಡುದು. ಹಾ, ಯಾಕೆ ತಿಳ್ಕೊಳ್ಳಿಲ್ಲ ಅಂದ್ರೆ ಅವರು ಏನಾಗಿದ್ದಾನೆ ಅಲ್ಲ, ಅವರಲ್ಲಿ ಏನಿಲ್ಲ ಅಂದ್ರೆ ನೋಡಿ, ಅಲ್ಲ ಯೇಸು ಇಲ್ಲದೆ ಇರುವುದಕ್ಕಿಂತ ಇದು ತಿಳ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಬೇಕಾಗಿರುವುದು ಏನಂದ್ರೆ ಕಲ್ತೆ ಮಾಡೋಣ ವಿನಯಶೀಲತೆ, ದೇವರ ದೀನದಯ. ನೋಡಿ ಇಲ್ಲಿದೆ ನೋಡಿ, ಇದು ಬೇಕು. ಇದು ಇದ್ರೆ ದೇವರು ಅವರ ಜ್ಞಾನದಿಂದ ತುಂಬಿಸ್ತಾರೆ. ಯಾಕೋಬನು ಬರೆದ ಪತ್ರ ನೀವು ತೆಗೀರಿ, ತುಂಬ ಚೆನ್ನಾಗಿದೆ ಆಯ್ತಾ. 4ನೇ ಅಧ್ಯಾಯ ತೆಗೀರಿ. ಯಾಕೋಬನು ಬರೆದ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನಾಲ್ಕರಲ್ಲಿ ನೋಡಿ, ಅಲ್ಲಿ 6ನೇ ವಾಕ್ಯ ಫುಲ್ಲು ಓದಿ. ಅದರಲ್ಲಿ ಬಿ ಪಾಠ ಬೇಕು, ಆದ್ರೆ ಕೂಡ ಸ್ವಲ್ಪ ನೋಡುವ. ಹಾ, ದೇವರು ನಮಗೆ ದಯಪಾಲಿಸುವ ವರಪ್ರಸಾದ ಅತ್ಯಧಿಕವಾದುದು. ದೇವರು ನಮಗೆ ದಯಪಾಲಿಸುವ ವರಪ್ರಸಾದ ಅತ್ಯಧಿಕವಾದುದು. ದೇವರು ಗರ್ವಿಷ್ಠರನ್ನು ವಿರೋಧಿಸುತ್ತಾರೆ. ಗರ್ವಿಷ್ಠರನ್ನು ಅವರು ಏನ್ ಮಾಡ್ತಾರೆ? ವಿರೋಧ ಮಾಡ್ತಾರೆ. ದೀನದಲಿತರಿಗೆ ಕೃಪಾವರವನ್ನು ಅನುಭವಿಸ್ತಾರೆ, ಅನುಗ್ರಹಿಸ್ತಾರೆ. ಆಮೇಲೆ ನೀವು ನೋಡುವುದಾದ್ರೆ ಆದ್ದರಿಂದ ನೋಡಿ, ಬೇಡ, ಇಲ್ಲಿ ಒಂದು 10ನೇ ವಾಕ್ಯ ಓದಿ ಬ್ರದರ್. ಇದು ಮತ್ತೆ 10ನೇ ವಾಕ್ಯ ಓದಿ. 10ನೇ ವಾಕ್ಯ. ಪ್ರಭುವಿನ ಮುಂದೆ ನಮ್ರರಾಗಿರಿ, ಆಗ ಅವರು ನಿಮ್ಮನ್ನು ಉದ್ಧರಿಸುವರು. ಅಂದ್ರೆ ಪ್ರಭುವಿನ ಮುಂದೆ ನಾವು ಏನು ಆಡಬೇಕು? ನಮ್ರರಾಗಿರ್ಬೇಕು. ನಮ್ರತೆ ಬಹಳ ಮುಖ್ಯ. ಏನು ನಮ್ರತೆ ನಮ್ಮಲ್ಲಿದ್ದರೆ ಅವರವರ ಕೃಪೆಯಿಂದ ನಮ್ಮನ್ನು ತುಂಬಿಸ್ತಾರೆ. ಯಾರ ಎಲ್ಲ ಗೊತ್ತಿದೆ ಅಂತಲ್ಲ, ನಮ್ರರಾಗಬೇಕು ಅಷ್ಟೇ. ದೇವರ ಮುಂದೆ ನಾವು ನಮ್ರರೇ, ಸಣ್ಣ ಮಕ್ಕಳಂತೆ ಆಗಬೇಕು. ದೇವರು ಏನು ಹೇಳ್ತಾರೆ? ಸಣ್ಣ ಮಕ್ಕಳನ್ನು ನನ್ನ ಬಳಿಗೆ ಕಳುಹಿಸಿ. ಯಾಕೆ ಅಂದರೆ ಸ್ವರ್ಗ ಸಾಮ್ರಾಜ್ಯ ಅವರಿಗೆ ಏನಾದರೂ ಗೊತ್ತಿದೆಯಾ? ಪಾಪ ಅಂತ ಗೊತ್ತಿದೆಯಾ ಸಣ್ಣ ಮಕ್ಕಳಿಗೆಲ್ಲ? ಅವರಿಗೆ ನೀವು ಅವರಿಗೆ ಬೇಕಾದರೆ ಈ ಹಲ್ಲಿ ಉಂಟಲ್ಲ, ಅಲ್ಲಿ ಕೊಡಿ, ಅದು ಕೈಯಲ್ಲಿ ಹಿಡಿಯುತ್ತೆ. ಹಾಗೆಯೇ ನಾವು ದೇವರ ಮುಂದೆ ನಮ್ರರಾಗಿರ್ಬೇಕು. ಆಗ ಅವರ ಕೃಪೆಯಿಂದ ನಮ್ಮನ್ನು ತುಂಬಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ನೋಡಿ, ಇಲ್ಲಿಂದ ನಾನು ಮತ್ತೆ ಇವತ್ತಿನ ಶುಭ ಸಂದೇಶಕ್ಕೆ ಹೋಗ್ತೇನೆ. ಯಾಕೆಂದರೆ ಇದು ನಮಗೆ ಬೇಕು. ನೋಡಿ, ಈಗ ನಮಗೆ ಗೊತ್ತಾಯಿತು ದೇವರ ಜ್ಞಾನ ಯೇಸು ಕ್ರಿಸ್ತರಾಗಿದ್ದಾರೆ. ಆದ್ದರಿಂದ ನಾವು ಯಾರನ್ನು ಬಿಗಿಯಾಗಿ ಹಿಡಿಯಬೇಕು? ಯೇಸುವನ್ನು ಮಾತ್ರ. ಈಗ ನೋಡಿ, ನಮ್ಮ ವಿಶ್ವಾಸ ಇದರಲ್ಲಿರಬೇಕು. ಯಾವುದರಲ್ಲಿ ಅಂದರೆ ಯೇಸು ಹೇಳ್ತಾರೆ, ಆ ಮಾರ್ತ ಮತ್ತು ಮರಿಯಳ ತಮ್ಮನಾದ ಲಾಜರ ಮನೆಯಲ್ಲಿ ಶವ ಸಂಸ್ಕಾರ ಆಗಿದೆ. 4 ದಿನ ಇಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ? ಆ ಶವ ಸಂಸ್ಕಾರ ಮಾಡಿ ಈ ಸಮಾಧಿಯ ಒಳಗಡೆ ಹಾಕಿದ್ದಾರೆ. ಈಗ ಅಲ್ಲಿ ಯೇಸು ಹೇಳುವುದು, ನಾನೇ ಜೀವ ಮತ್ತು ಪುನರುತ್ಥಾನ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ನೋಡಿ, ನಾವು ಸತ್ರು ಕೂಡ ಜೀವಿಸ್ತೇವೆ. ಈ ಜೀವ ಯಾರಲ್ಲಿದೆ? ಈ ಪುನರುತ್ಥಾನ ಯಾರಲ್ಲಿದೆ? ಈ ಒಂದು ಭರವಸೆಯಲ್ಲಿ ನಾವು ನಿಜವಾಗಿ ಜೀವಿಸ್ತಾ ಇದ್ದೇವಾ? ಸತ್ರು ತೊಂದರೆ ಇಲ್ಲಪ್ಪ, ಸತ್ರು ತೊಂದರೆ ಇಲ್ಲ. ಯಾಕೆ ಅಂದರೆ ನಮಗೆ ಏನಿದೆ? ಯೇಸು ಇದ್ದ ನಮಗೆ ಪುನರುತ್ಥಾನ. ಅದೇ ಯೇಸು ಇದ್ದಾರೆ, ಪುನರುತ್ಥಾನನೇ ಯೇಸುವೇ ಪುನರುತ್ಥಾನ ಅಷ್ಟೇ. ನೋಡಿ, ನನಗೆ ಖುಷಿಯಾಗುವುದು ಏನಂದರೆ ಅನ್ಯಧರ್ಮೀಯರಿಗೆ ಗೊತ್ತಿದೆ. ನಾವು ಬಾಲ್ಯದಿಂದಲೇ ಚರ್ಚಿಗೆ ಹೋಗ್ತೇವೆ, ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತುಂಟಾ? ಯಾಕೆ ಗೊತ್ತಿಲ್ಲ ಅಂದರೆ ಯಾಕೆಂದರೆ ಅವಿಶ್ವಾಸ ತುಂಬಿದೆ, ನಮ್ರತೆ ಇಲ್ಲ. ನಮ್ರರಿಗೆ ಮಾತ್ರ ದೇವರು ದಯಪಾಲಿಸುವುದು. ನಮ್ರರಿಗೆ ದೇವರು ಅವರ ಕೃಪಾ ಆಶೀರ್ವಾದಗಳಿಂದ, ಆ ಒಂದು ಶ್ರೀಮಂತಿಕೆಯಿಂದ, ಯಾವ ಶ್ರೀಮಂತಿಕೆ? ಸ್ವರ್ಗದ ಶ್ರೀಮಂತಿಕೆಯಿಂದ ತುಂಬಿಸ್ತಾರೆ. ಆ ಶ್ರೀಮಂತಿಗೆ, ಆತ್ಮಿಕವಾಗಿ ಶ್ರೀಮಂತಿಕೆಯನ್ನು ತುಂಬಿಸುವಾಗ ನೀವು ಶ್ರೀಮಂತರಾಗ್ತೀರಿ. ದೇವರ ಮುಂದೆ ಶ್ರೀಮಂತರಾಗ್ತೀರಿ. ಯಾಕೆಂದರೆ ದೇವರು ನಿಜವಾಗಿ ಶ್ರೀಮಂತರು. ಈಗ ಅವರ ಮಗನಾದ ಇವಳು ಏನಾಗಿದ್ದಾಳೆ? ಶ್ರೀಮಂತರಾಗ್ತಾರೆ. ಈ ಲೋಕದಲ್ಲಿ ನೀವು ನಿಜವಾಗಿ ಊಟಕ್ಕೆ ಗತಿ ಇಲ್ಲ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ನೀವು ಶ್ರೀಮಂತರಾಗ್ತೀರಿ. ಯಾಕೆ ಅಂದರೆ ಆ ಆತ್ಮಿಕವಾದ ಶ್ರೀಮಂತರಿಗೆ ಮಾತ್ರ ಸ್ವರ್ಗದಲ್ಲಿ ಜಾಗ. ಆತ್ಮಿಕವಾಗಿ ಶ್ರೀಮಂತರಾಗಬೇಕು. ಯಾಕೆಂದರೆ ನೀವು ನೋಡುವಾಗ ಲಾಜರನಲ್ಲಿ ಊಟಕ್ಕೇನಿಲ್ಲ, ಎಲ್ಲ ಏನಾಗಿದೆ? ಹುಣ್ಣಾಗಿದೆ, ನಾಯಿ ನೆಕ್ತಾ ಇದೆ, ಏನಿಲ್ಲ, ಗತಿ ಇಲ್ಲ. ಆದರೆ ಆ ಶ್ರೀಮಂತ ಧನಿಕನಲ್ಲಿ ಎಲ್ಲ ಇತ್ತು. ಆದರೆ ಸ್ವರ್ಗಕ್ಕೆ ಹೋದದ್ದು ಯಾರು?
ಯಾಕೆ? ಇದು ಬಹಳ ಮುಖ್ಯ. ಅಂದರೆ ದೇವರ ದೃಷ್ಟಿಯಲ್ಲಿ ನಾವು ಶ್ರೀಮಂತರಾಗಬೇಕು, ಈ ಲೋಕದ ದೃಷ್ಟಿಯಲ್ಲಿ ಅಲ್ಲ. ಕೂತ್ಕೊಂಡು ನೀವು ನೋಡುವಾಗ ಇವನಿಗೆ BMW ಕಾರ್ ಇದೆ, ಇವನಲ್ಲಿ ಮನೆ ಇದೆ, ಇವನಲ್ಲಿ ಜಾಗ ಇದೆ, ಬಿಸ್ನೆಸ್ ಇದೆ, ಅದಲ್ಲ. ಇವನಲ್ಲಿ ಊಟ ಇಲ್ಲ, ಏನು ಅದು ಇಲ್ಲ, ಅದಲ್ಲ. ಊಟ ಇದ್ದು ಬಡತನ ಇದ್ರು ಶ್ರೀಮಂತಿಗಿದ್ರು ಏನಿದ್ರು ಅವನಲ್ಲಿ ಮುಖ್ಯವಾಗಿ ಇರಬೇಕಾಗಿರೋದು ಏನಂದರೆ ಯೇಸು. ಆ ಯೇಸು ಇದ್ದರೆ ಅವನು ಅಲ್ಲಿರ್ತಾನೆ. ಎಲ್ಲಿ? ಸ್ವರ್ಗದಲ್ಲಿ. ಆದ್ದರಿಂದ ಯೇಸು ಹೇಳ್ತಾರೆ ಇವತ್ತು, ನಾನೇ ಪುನರುತ್ಥಾನ, ನನ್ನಲ್ಲಿ ವಿಶ್ವಾಸ ಬಿಟ್ಟವನು ಸಾವಿಗೀಡಾದರೂ ಮತ್ತೆ ಈ ಒಂದು ನಿಜವಾದ ಇದರಲ್ಲಿ ನಂಬಿಕೆ ಇಟ್ಟು ಎಷ್ಟು ಜನ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೀರಿ. ಇದಕ್ಕಾಗಿ ಇನ್ನೂ ಕೂಡ ಯೇಸುವನ್ನು ನಾನು ಅರಿಬೇಕು, ಇನ್ನೂ ಕೂಡ ಯೇಸುವನ್ನು ಸ್ತುತಿಸಬೇಕು. ನೋಡಿ, ಇವತ್ತು ನಾವು ಧ್ಯಾನಿಸುವಾಗ ಎಷ್ಟು ನೀವು ಯೇಸುವನ್ನು ಸ್ತುತಿಸ್ತೀರಿ, ಎಷ್ಟು ನೀವು ಯೇಸುವನ್ನು ಧ್ಯಾನಿಸ್ತೀರಿ, ಅಷ್ಟು ನೀವು ಅವರ ಕೃಪೆಯಿಂದ ನೀವು ತುಂಬುತ್ತೀರಿ. ಇದೊಂದು ಕೃಪೆ ಆಯಿತಾ? ಸ್ತುತಿಸುವಾಗ ಕೃಪೆ ಬರುತ್ತೆ, ಅವರ ಜ್ಞಾನದಿಂದ ನೀವು ತುಂಬ್ತೀರಿ. ಆಗ ಈ ಲೋಕದಲ್ಲಿ ನಿಮಗೆ ಭಯ ಇರಲ್ಲ. ಆಯಿತಾ? ನಿಮ್ಮಲ್ಲಿ ಒಳಗಡೆ ಇರುವ ಭಯ ಹೋಗುತ್ತೆ. ಯಾಕೆಂದರೆ ಮರಣದ ಭಯ ಯಾರಾದು ಕೆಲಸ ಗೊತ್ತುಂಟ? ಅನೇಕರಲ್ಲಿ ಭಯ ಇದೆ. ಯಾಕೆ ಭಯ ಇದೆ? ಭಯ ಯಾಕೆ ಅಂದರೆ ಯೇಸು ಇಲ್ಲ. ಈ ಸೈತಾನನ ಮರಣದ ಅಧಿಕಾರಿ ಸೈತಾನನ ಮರಣ ಭಯ ಅಧಿಕಾರಿಯಾದ ಸೈತಾನನ ಎಲ್ಲ ಕುತಂತ್ರಗಳನ್ನು ನಾಶ ಮಾಡಲೆಂದು ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದು. ಅನೇಕರಲ್ಲಿ ಭಯ ಇದೆ, ನಾವು ಸಾಯ್ತೇನೆ. ಸತ್ರೆ ಸಾಯಲಿ. ಯಾಕೆ? ವಿಶ್ವಾಸವಿದ್ದರೆ ನಾವು ಎಲ್ಲಿ ಹೋಗ್ತೇವೆ? ಯೇಸುವಿನಲ್ಲಿ. ಹೆಂಗೂ ಸಾಯ್ಲಿಕ್ಕಿದೆ, ಭಯ, ಸಾಯ್ತೇನೆ. ಕೆಲವರಿಗೆ ಇಷ್ಟು ಭಯ ಅಂದರೆ ಒಳಗಡೆ ಭಯ ತುಂಬಿ. ಇದು ಬೇಕಾ? ಬೇಡ ಪ್ರಿಯರೇ. ನಿಜವಾಗಿ ನೀವು ಯಾರೆಲ್ಲ ವಿಶ್ವಾಸ ಬಿಡ್ತೀರಿ, ಹೆಂಗೂ ನಾಳೆ ಸಾಯ್ಲಿಕ್ಕಿದೆ, ಹೌದಲ್ವಾ? ಯೇಸುವಿನಲ್ಲಿ ವಿಶ್ವಾಸ ಬಿಟ್ಟರೆ ಆ ಮರಣ ಭಯ ಹೋಗುತ್ತೆ. ಸಾಯಿಸ್ಲಿ, ಹೆಂಗೂ ಸಾಯ್ಲಿಕ್ಕಿದೆ. ನೋಡಿ, ಲೂಕನು ಬರೆದ 9ನೇ ಅಧ್ಯಾಯ, ಇದೊಂದು ನಾವು ಮಾಡಿ ಕಂಪ್ಲೀಟ್ ಮಾಡುವ. 24ನೇ ವಾಕ್ಯದಿಂದ ಓದಿ ಬ್ರದರ್. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಆತೊರೆಯುವವನು ಈಗ ಕಳೆದುಕೊಳ್ಳುವನು. ಈಗ ಈ ಲೋಕದಲ್ಲಿ ನಾವು ಏನು ಮಾಡ್ತೇವೆ? ನಮ್ಮ ಪ್ರಾಣವನ್ನು ಏನು ಮಾಡಬೇಕು? ಉಳಿಸಿಕೊಳ್ಳಲು ಆತೊರೆಯುತ್ತೇವೆ ಅಲ್ವಾ? ಅದನ್ನು ಕಳೆದುಕೊಳ್ಳುವವನು. ನೋಡಿ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಆತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಅಂದರೆ ನೀವು ಈ ಲೋಕದಲ್ಲಿ ಇದು ಯಾರಿಗೆ ಗೊತ್ತುಂಟ? ಯೇಸುವಿನಲ್ಲಿ ಇದ್ದವರಿಗೆ ಮಾತ್ರ. ಆಯ್ತಾ? ಯೇಸುವಿನಲ್ಲಿ ಇದ್ದವರಿಗೆ ಮಾತ್ರ ಈ ವಾಕ್ಯ. ಯೇಸುವಿನಲ್ಲಿ ಇದ್ದವರಿಗೆ ಯಾರು ಅವನು ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕೆ ಆತೊರೆಯುವುದಿಲ್ಲ. ನೋಡಿ, ಆತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ನನ್ನ ನಿಮಿತ್ತ, ಯೇಸುವಿನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ, ಯೇಸುವಿಗಾಗಿ ತನ್ನ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಅವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ನಿತ್ಯಕ್ಕೂ ಉಳಿಸಿಕೊಳ್ತಾನೆ. ಅಂದರೆ ನಿತ್ಯ ಜೀವ ಪಡ್ಲಿಕ್ಕೆ ಏನು ಬೇಕಂದ್ರೆ ಕ್ರಿಸ್ತನಲ್ಲಿ ವಿಶ್ವಾಸ. ನಿಜವಾಗಿ ಇದು ಬೇಕು. ಆಮೇಲೆ ಓದಿ ಬ್ರದರ್. ಒಬ್ಬನು ಪ್ರಪಂಚವನ್ನೆಲ್ಲ, ಇದು ಬಹಳ ಮುಖ್ಯ. ಒಬ್ಬ ಪ್ರಪಂಚವನ್ನೆಲ್ಲ ಗೆದ್ದುಕೊಳ್ತಾನೆ. ಓಕೆ, ಈಗ ಅಮೆರಿಕದವರು ಯೋಚಿಸ್ಬೋದು, ಈಗ ನಾವು ಇರಾನನ್ನು ಸೋಲಿಸಿ ಎಲ್ಲರನ್ನು ಸೋಲಿಸಿ ಇಡೀ ಪ್ರಪಂಚವನ್ನೇ ಗೆಲ್ತೇವೆ ಅಂತ ಯೋಚಿಸ್ಬೋದು. ಇಲ್ಲದ್ರೆ ನಾನು ಯೋಚಿಸ್ಬೋದು ಗೆಲ್ತೇನಂತ. ಗೆದ್ದುಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಳ್ತಾನ. ಕಳೆದುಕೊಂಡರೆ ಅಥವಾ ಅವನಿಗೆ ಅದರಿಂದ ಬರುವ ಲಾಭವಾದರೂ, ಈಗ ಅವನಿಗೆ ಬರುವ ಲಾಭ ಆದರೂ ಏನಾದರೂ ಲಾಭ ಉಂಟು ಅವನಿಗೆ? ಅವನು ಈಗ ಏನಾಗ್ತಾನೆ? ಮಣ್ಣಾಗಿ ಹೋಗ್ತಾನೆ. ಹೌದು, ಅವನು ನಿತ್ಯ ಮರಣಕ್ಕೆ ಗುರಿಯಾಗ್ತಾನೆ. ಆಮೇಲೆ ಯಾರು ನನ್ನನ್ನು ನನ್ನ ಮಾತುಗಳನ್ನು ಕುರಿತು ನಾಚಿಕೆ ಪಡುತ್ತಾರೋ, ಇದು ಬಹಳ ಮುಖ್ಯ. ಇವತ್ತು ನನಗೆ ಮತ್ತು ನಮಗೆ ನಾಚಿಕೆ ಆಗುತ್ತೆ. ಬೈಬಲ್ ಇಟ್ಕೊಂಡು ಹೋಗ್ಲಿಕ್ಕೆ ನಾಚಿಕೆ ಆಗುತ್ತೆ. ದೇವರ ಯೇಸುವಿನ ಬಗ್ಗೆ ಬೇರೆಯವರಿಗೆ ಹೇಳಲಿಕ್ಕೆ ಏನಾಗುತ್ತೆ? ನಾಚಿಕೆ ಆಗುತ್ತೆ. ಈಗ ಯಾರಾದರೂ ನಾಚಿಕೆ ಪಡುತ್ತಾರೋ ಅಂತವರನ್ನು ಕುರಿತು ನರಪುತ್ರನು ಸಹ ಪಿತನ ಹಾಗೂ ದೇವದೂತರ ಪ್ರಭಾವದೊಡನೆ ಬರುವಾಗ ನಾಚಿಕೆ ಪಡುವನು. ನಾವು ಯೇಸುವಿನ 2ನೇ ಬರುವಿಕೆಯನ್ನು ನಾವು ವಿಶ್ವಾಸಿಸ್ತೇವೆ, ಹೌದಲ್ವಾ? ಚರ್ಚ್ ನಮಗೆ ವಿಶ್ವಾಸ ಕಳಿಸಿದೆ, ನಾವು ವಿಶ್ವಾಸಿಸ್ತೇವೆ. ಆಗ ಅವರು ಕೂಡ ನಾಚಿಕೆ ಪಡ್ತಾರಂದ್ರೆ, ಇವನ್ ನನ್ನವನಲ್ಲ, ನನಗೆ ನಾಚಿಕೆ ಆಗುತ್ತೆ. ಯೇಸು ನಮ್ಮನ್ನು ನೋಡಿ ನಾಚಿಕೆ ಪಡ್ತಾರೆ. ಈಗ ಅವರ ಬಗ್ಗೆ ನಮ್ಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತಲ್ಲ, ಹೌದಲ್ಲ? ಈಗ ಅವರಿಗೆ ಸಾಕ್ಷಿಯಾಗಿ ನಿಲ್ಲಿಕ್ಕೆ ನಮಗೆ ನಾಚಿಕೆ.
ಯೇಸುವಿಗಾಗಿ ನಾನು ಪ್ರಾಮಾಣಿಕನಾಗಿ ನಿಲ್ಲಿಕ್ಕೆ ನಮಗೆ ನಾಚಿಕೆ ಆಗುತ್ತಲ್ವಾ? ನಾಡಿದ್ದು ಅವರು ಆ ರೀತಿ ದೇವದೂತರೊಡನೆ ಬರ್ತಾರೆ. ಒಂದು ವೇಳೆ ಈ ವಿಶ್ವಾಸ ನಿಜವಾಗಿ ಇದಕ್ಕೋಸ್ಕರ ನಮ್ಮ ವಿಶ್ವಾಸ, ಆಗ ಅವರು ಕೂಡ ಏನು ಮಾಡ್ತಾರೆ? ನಾಚಿಕೆ ಪಡ್ತಾರೆ. ಇವನ್ ನನ್ನವನಲ್ಲ, ರೋಷನ್ ನನ್ನವನಲ್ಲ. ಆ ದಿನ ಅಲ್ಲ, ಪ್ರಭುವೆ ಗಿಬುವೆ ಎಲ್ಲ ಏನು ವರ್ಕೌಟ್ ಆಗಲ್ಲ. ಈಗ ಆ ದಿನ ನಿನಗೆ ನಾಚಿಕೆ ಆಗ್ತದೆ. ಈಗ ಎಷ್ಟು ಮಂದಿಗೆ ನಿಜವಾಗಿ ಯೇಸುವಿನ ಹೆಸರು ಹೇಳಲಿಕ್ಕೆ ನಾಚಿಕೆ ಆಗುತ್ತೆ? ನಿಮ್ಗೆ ಗೊತ್ತಿಲ್ಲ ಬ್ರದರ್, ನೀವು ಹೊರಗಡೆ ಹೋದರೆ ಯೇಸುವಿನ ಹೆಸರು ಹೇಳಲಿಕ್ಕೇನೆ ನಾಚಿಕೆ. ತೊಂದರೆ ಇಲ್ಲ, ನಾಚಿಕೆ ಪಡಿ, ತೊಂದರೆ ಇಲ್ಲ. ಏನು ಈಗ ಯೇಸು ಹೇಳಿದರು, ಯೇಸು ಕೂಡ ಉಲ್ಟಾ ಮಾಡ್ತಾರೆ ನಾಡಿದ್ದು ನಮಗೋಸ್ಕರ ಅವರು ಸಾಯಲಿಕ್ಕೆ ಬರಲ್ಲ, ಆಯ್ತಾ? ಅವರು ಕರುಣೆ ತೋರಿ ಆಗಿದೆ, ತಮ್ಮ ಪುತ್ರನ ಮುಖಾಂತರ ಎಲ್ಲ ಕರುಣೆ ತೋರಿ ಆಗಿದೆ. ಈಗ ನೆಕ್ಸ್ಟ್ ಬರೋದು ಅವರು ನೀತಿವಂತರು, ಹೌದಲ್ವಾ? ನೀತಿವಂತರು ಅಂದರೆ ಯಾರು ಯೇಸುವಿನಲ್ಲಿದ್ದಾರೆ ಅವರು ನೀತಿವಂತರು, ಯಾರು ಯೇಸುವಿನಲ್ಲಿ ಇಲ್ಲ ಅವರೆಲ್ಲರೂ ಅನೀತಿವಂತರು. ಅನೀತಿವಂತರಿಗೆ ಅವರು ಬಿಟ್ಟು ಬಿಡ್ತಾರೆ. ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನೋಡಿ. ಅದಕ್ಕೋಸ್ಕರ ನಮಗೆ ಇವತ್ತಿನ ಚರ್ಚ್ ರೀಡಿಂಗ್ ಅದೇ ನಾನು ಹೇಳೋದು, ನಮಗೆ ಬೇಕಾಗಿರುವುದು ಏನಂದರೆ ಜ್ಞಾನ. ಈ ಲೋಕದಲ್ಲ, ದೇವರ ಜ್ಞಾನ. ಈ ದೇವರ ಜ್ಞಾನದಿಂದ ನಾವು ತುಂಬುವಾಗ ನಮ್ಮಲ್ಲಿ ದೈವ ಭಯ ಬರುತ್ತೆ. ದೈವ ಭಯ ಬರುವಾಗ ನಾವು ದೇವರ ವಾಕ್ಯಗಳಲ್ಲಿ ನಡೀಲಿಕ್ಕೆ ನಮಗೆ ಆಗುತ್ತೆ. ಆ ಶಕ್ತಿನ ನಾವು ತುಂಬುತ್ತೇವೆ. ಆಮೆನ್. Thank you, Jesus. Praise you, Jesus. Hallelujah. Thank you, Jesus. Hallelujah. ಸ್ತೋತ್ರ ಅಪ್ಪ. Thank you, Jesus. Hallelujah. ಸ್ತೋತ್ರ ಅಪ್ಪ. ಸ್ತೋತ್ರ.